ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ 2.25 ವರ್ಷದ ಆಡಳಿತದಲ್ಲಿ ಅಸಲಿಯತ್ತು ಈಗ ಬಯಲಿಗೆ ಬರ್ತಾ ಇದೆ. 2023 ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡುತ್ತೆ. ನಾವು ಅಧಿಕಾರಕ್ಕೆ ಬಂದರೆ ಪಂಚ ಗ್ಯಾರಂಟಿಗಳನ್ನು ಜನಸಾಮಾನ್ಯರ ಮಡಿಲಿಗೆ ನಾವು ತರ್ತೀವಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ದೇಶವೇ ತಿರುಗಿ ನೋಡುವಂತಹ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 2.25 ವರ್ಷ ಬಹುತೇಕ ಅದನ್ನು ಕೊಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಅದರಲ್ಲಿರುವಂತಹ ಆಳ ಅಗಲವನ್ನು ಗಮನಿಸಿ ನೋಡೋದಾದರೆ ಅಸಲಿಯತ್ತು ಈಗ ಹೊರಗಡೆ ಬರ್ತಾ ಇದೆ. ಒಂದೊಂದೇ ವಿಚಾರವನ್ನು ನೋಡ್ತಾ ಹೋಗೋಣ. ಸರ್ಕಾರ ಈಗ ಯಾವ ಚಿಂತನೆಗೆ ಬಂದಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ತಲುಪಿಸೋದು ಅಂತ ಹೇಳಿದ್ರೆ 50ರಿಂದ 56 ಸಾವಿರ ಕೋಟಿಯನ್ನು ಇಡಬೇಕಾಗತ್ತೆ. ಆದಾಯದ ಕ್ರೋಢೀಕರಣ ಆ ಮಟ್ಟಕ್ಕೆ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಗಿವ್ ಇಟ್ ಬ್ಯಾಕ್, ಗಿವ್ ಅಪ್ ಪಾಲಿಸಿಯ ಅನುಷ್ಠಾನಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ಅಂದರೆ ಆರ್ಥಿಕ ಅಸಮತೋಲನ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಆಗ್ತಿದೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಉಲ್ಲೇಖ ಮಾಡಿ ಪ್ರತಿಭಟನೆಯನ್ನು ಹೇಳ್ತೀನಿ. ಇವತ್ತು ಧಾರವಾಡದಲ್ಲಿ 2,80,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಪ್ರತಿಭಟನಾ ನಿರತರು ಮಾಡಿದ್ದಾರೆ. ಇದೊಂದಕ್ಕೆ ಸೀಮಿತವಾಗಿದೆಯಾ? ಇಲ್ಲ. ಆಶಾ ಕಾರ್ಯಕರ್ತೆಯರು ಕೂಡ ತಮ್ಮ ಹೋರಾಟ ಹಿಂಗಿರುತ್ತೆ ಅಂತ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮತ್ತು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗಷ್ಟೇ ಸೀಮಿತವಾಗಿದೆಯಾ ಹೋರಾಟ? ನೋ. ಸರ್ಕಾರಿ ವೈದ್ಯರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಹೋರಾಟದ ದಿನಾಂಕವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಮುಗಿತಾ? ಇಲ್ಲ. ಗುತ್ತಿಗೆದಾರರು ನಮಗೆ ಬಾಕಿ ಇರುವಂಥ ಹಣವನ್ನು ಅದು ಯಾವಾಗ ಪಾವತಿ ಮಾಡ್ತೀರಿ, ಇಲ್ದಿದ್ರೆ ಉಗ್ರ ಹೋರಾಟ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆರಂಭದಲ್ಲಿ ಆ ಗ್ಯಾರಂಟಿ ಯೋಜನೆಗಳಿಗೆ ಇಡುವಂಥ ಹಣ, ಆರ್ಥಿಕ ಅಸಮತೋಲನ, ಇತ್ತ ಕಡೆ ಪ್ರತಿಭಟನೆಯನ್ನು ಯಾಕೆ ಲಿಂಕ್ ಮಾಡಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಒಂದು ಸುಭದ್ರ ಸರ್ಕಾರದ ಭರವಸೆಯನ್ನು ಜನಸಾಮಾನ್ಯರು ಇಟ್ಟುಕೊಂಡಿದ್ರು. ಬಹಳ ಭರವಸೆಯಿಂದ, ವಿಶ್ವಾಸದಿಂದ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದರು. ಆದರೆ ಇವತ್ತು ಪ್ರತಿಭಟನೆಯ ಕಿಚ್ಚು ಕಾವು ಅನ್ನೋದು ಹೆಚ್ಚಾಗಿದೆ ಅನ್ನೋದಾದರೆ ಸರ್ಕಾರ ಎಲ್ಲಿ ಎಡವಿದೆ, ಎಲ್ಲಿ ಸರಿ ಮಾಡಿಕೊಳ್ಬೇಕು, ಜನಸಾಮಾನ್ಯರ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿಯ ತಿದ್ದುಪಡಿಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವೇಶ್ರೀ. ಧಾರವಾಡದಲ್ಲಿ ಧಗಧಗಿಸಿದೆ ಪ್ರತಿಭಟನೆಯ ಕಿಚ್ಚು. ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಜನಸಾಮಾನ್ಯರು, ಸಾವಿರಾರು ಆಕಾಂಕ್ಷಿಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ, ಏನು, ಡಿಟೇಲಾಗಿ ನೋಡ್ತಾ ಹೋಗೋಣ. ವಿಶೇಷವಾಗಿಯೂ ಹೇಳಬೇಕಾಗಿಲ್ಲ. ನೋಡಿ, ಸರ್ಕಾರ ಅಂದಾಗ 2,80,000 ಹುದ್ದೆಗಳು ಖಾಲಿ ಇದ್ದಾವೆ, ಭರ್ತಿ ಮಾಡಿ ಅನ್ನುವಂಥ ಆಕ್ರೋಶ. ಈ ಮಟ್ಟಿಗೆ ಜನ ಸೇರಿದ್ದಾರೆ. ಈ ಮಟ್ಟಿಗಿನ ಆಕಾಂಕ್ಷಿಗಳು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ, ಏಜ್ ಆಗ್ತಿದೆ ಸ್ವಾಮಿ, ಕಾದು ಸೋತು ಸುಣ್ಣ ಆಗಿದ್ದಾರೆ. ನೀವೀಗಲೂ ನಿರ್ಧಾರ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ಏಜ್ ಬಾರ್ ಆಗುತ್ತೆ, ಕೆಲಸ ಸಿಕ್ಕೋದಿಲ್ಲ, ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನುವಂಥ ಆಶಾಗೋಪುರವನ್ನು ಕಟ್ಕೊಂಡವರು ಇವತ್ತು ನಿರಾಶೆಗೊಳಗಾಗಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟ, ಖಾಲಿ ಇರುವಂಥ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನಡೀತಾ ಇರುವಂಥ ಹೋರಾಟ. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಇರುವಂಥ ರಾಜಕೀಯವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದೊಂದೇ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಆಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನು ಸೂಚಿಸಿದೆ. ಆದರೆ ಅಲ್ಲೂ ಒಂದು ಪ್ರಹಸನ ನಡೆಯಿತು. ಯಾಕಂತ ಹೇಳಿದ್ರೆ ಅರವಿಂದ್ ಬೆಲ್ಲದವರು ಶಾಂತಿಯುತವಾಗಿ ಹೋರಾಟ ಮಾಡಿ ಅನ್ನುವಂತಹ ಕನ್ವಿನ್ಸ್ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟರು. ಆದರೆ ಆ ಯುವಕರ ಆಕ್ರೋಶ ಅನ್ನೋದೇನು ಕಮ್ಮಿ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅಶೋಕ್ ಅವರು ಬರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ತಾರೆ. ಅಲ್ಲೂ ಕೂಡ ಆಕ್ರೋಶದ ಕಾವು ಅನ್ನೋದು ಹೆಚ್ಚಾಗಿತ್ತು. ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಅಂಥೇಳಿ ಅಲ್ಲಿದ್ದಂಥ ಯುವಕರು ಪ್ರಶ್ನೆ ಮಾಡಿದಂಥ ಪ್ರಸಂಗ ಕೂಡ ನಡೀತು. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಸಿದ್ದರಾಮಯ್ಯನವರು ಹಂಗಾರೆ ಏನು ಹೇಳಿದ್ದಾರೆ? ಈ ಸಮಸ್ಯೆಗೆ ಬಿಜೆಪಿಯೇ ಕಾರಣ. ಹಿಂದಿನ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಹುದ್ದೆಗಳು ಖಾಲಿ ಇದ್ದಾವೆ. ಸಮಸ್ಯೆಗೆ ಬಿಜೆಪಿಯೇ ಕಾರಣ ಅಂತ ಘನತೆವಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ನೇಮಕಾತಿಯ ಭರವಸೆಯನ್ನು ಕೊಟ್ಟಿದ್ದಾರೆ. ಉದ್ಯೋಗದ ವಿಚಾರದಲ್ಲಿ ಈ ರೀತಿ ರಾಜಕೀಯ ಮಾಡ್ತಿದ್ದಾರಲ್ಲ, ಇದೆಲ್ಲ ಸರಿನಾ ಅನ್ನೋದು ನಮ್ಮ ಪ್ರಶ್ನೆ.
ನೇಮಕಾತಿಗೆ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಿರೋದಾದರೂ ಯಾವ ಕಾರಣಕ್ಕೆ? ಉದ್ಯೋಗದ ವಿಚಾರ ಭರವಸೆಯನ್ನು ಈಡೇರಿಸಿದೆಯಾ ಕೇಂದ್ರ ಅನ್ನೋದು ಮಗದೊಂದು ಪ್ರಶ್ನೆ ಕಾಂಗ್ರೆಸ್ನವ್ರದ್ದು. ಅಂದರೆ ಇವರ ಬುಡಕ್ಕೆ ಅಥವಾ ರಾಜ್ಯ ಸರ್ಕಾರದ ಆಗು ಹೋಗುಗಳ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಲ್ಲ ರಾಜ್ಯ ಕಾಂಗ್ರೆಸ್ನ ನಾಯಕರು. ಕೇಂದ್ರ ಏನು ಮಾಡಿದೆ ಅಂತ ಕೇಳ್ತಾರೆ. ಸೊ ಇದು ನಾಟ್ ಡೈಜೆಸ್ಟಬಲ್. ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನೀವೇನು ಮಾಡಿದಿರಿ ಅದನ್ನು ಹೇಳಿ. ಕೇಂದ್ರವನ್ನು ಟೀಕೆ ಮಾಡಬೇಕು, ಅದನ್ನು ಸಪ್ರೇಟಾಗಿ ಮಾಡಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ 2.25 ವರ್ಷದಲ್ಲಿ ಇಷ್ಟು ಉದ್ಯೋಗಗಳ ಸೃಷ್ಟಿಯಾಗಿದೆ, ನಾವು ಗ್ಯಾರಂಟಿ ಯೋಜನೆಗಳನ್ನು ಈ ಮಟ್ಟಕ್ಕೆ ತಲುಪಿಸಿದ್ದೀವಿ, ಇಷ್ಟು ಶಂಕುಸ್ಥಾಪನೆಯಾಗಿದೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಟ್ಟಕ್ಕಾಗಿದೆ, ಇಷ್ಟು ರೋಡ್ ಮಾಡಿದ್ದೀವಿ, ಮೆಟ್ರೋಗೆ ಇಷ್ಟರ ಮಟ್ಟಿಗಿನ ಅನುದಾನವನ್ನು ಕೊಟ್ಟಿದ್ದೀವಿ ಅಂತ ನಿಮ್ಮ ಪಾರ್ಟ್ ನೀವು ಮುಗಿಸಿ. ದೆನ್ ಯು ಟಾಕ್ ಅಬೌಟ್ ಕೇಂದ್ರ ಆರ್ ಸೆಂಟ್ರಲ್ ಗೌರ್ಮೆಂಟ್. ನೀವು ಮಿಕ್ಸ್ ಮಾಡಿಬಿಟ್ರೆ ಜನಕ್ಕೆ ಕ್ಲಾರಿಟಿ ಸಿಗೋದಿಲ್ಲ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಈಗ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ 2,84,000 ಹುದ್ದೆಗಳನ್ನು ತುಂಬಬೇಕಾಗಿತ್ತು, ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ, 2ನೇ ವರ್ಷದಲ್ಲಿ ಸಂಪೂರ್ಣಗೊಳಿಸ್ತೇವೆ ಅಂತ ಹೇಳಿದರು. ಅದರ ಪ್ರಕಾರ ಏನೂ ಆಗಿಲ್ಲ. ಆ ಕಾರಣದಿಂದಾಗಿ ರಾಜ್ಯದಲ್ಲಿ ಈಗ ಯುವಕರು ಆಕ್ರೋಶಗೊಂಡಿದ್ದಾರೆ, ಹೋರಾಟಗಳನ್ನು ಮಾಡ್ತಿದ್ದಾರೆ. ಆ ಕಾರಣದಿಂದ ಅವರಿಗೆ ಸಹಕಾರಿಯಾಗಿ ನಾವು ಕೂಡ ಇವತ್ತು ಅವರ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ. ರಾಜ್ಯ ಸರ್ಕಾರ ಯಾಕೆ ತುಂಬಿಲ್ಲ ಅಂತಂದರೆ ಅವರ ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಇದು ಎಲ್ಲಕ್ಕಿಂತ ಮಿಗಿಲಾಗಿ ಹಣದ ಕೊರತೆ ಇರೋದರಿಂದ ಈಗ ಅಪಾಯಿಂಟ್ಮೆಂಟ್ ಆದರೆ ಅದನ್ನು ಸಮದೂಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಹೇಗಾದರೂ ನಮ್ಮ ಅವಧಿಯನ್ನು ಮುಗಿಸಿ ಹೋಗಿಬಿಟ್ರೆ ಮುಂದೆ ಬರೋರು ಏನಾದರೂ ಕಷ್ಟ ಬಿದ್ದುಕೊಳ್ಳಿ, ಏನಾದರೂ ತೊಂದರೆ ತಗೊಳ್ಳಿ, ನಮಗೆ ಯಾಕೆ ಅನ್ನೋ ಒಂದು ಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಅಥವಾ ಕೊನೆಯ ವರ್ಷದಲ್ಲಿ ಸ್ಥಾನಗಳನ್ನು, ಆ ಹುದ್ದೆಗಳನ್ನು ತುಂಬಿಟ್ರೆ ಅವರಿಗೆ ಹಣ ಕೊಡಬೇಕಾಗಿರೋದು ಮುಂದೆ ಬರೋ ಸರ್ಕಾರ, ಇವ್ರಿಗೇನು ಸಮಸ್ಯೆ ಇರಲ್ಲ. ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ವಂಚಿಸುವ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಅಲ್ಲಿ ಎಕ್ಸಾಮ್ ಬರೆಯೋಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು, ಮಾಡಿ ಅಪಾಯಿಂಟ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾರಣ ಇಲ್ಲ. ಅಂದ್ರೆ ಮೀನವೇಷ ಯಾಕೆ? ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನು ಉದ್ಯೋಗ ಖಾತರಿ ತಂದಿದೆ 60-40% ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡಬೇಕು. ಕೇಂದ್ರ ಸರ್ಕಾರದ ಅನುಮತಿ ಏನು ಬೇಕಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುರ್ಚಿ ಕಾಳಗದಲ್ಲಿ ಒಬ್ರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತೊಬ್ರು ಕುರ್ಚಿ ಕಸ್ಕೊಳ್ಳೋದಕ್ಕೆ ಈ ಗಲಾಟೆನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ವಿನಃ ಈ ಯುವ ಜನತೆ ಸಮಸ್ಯೆನ ಆಲಿಸೋದಕ್ಕೆ ಸಮಯ ಸಿಗ್ತಾ ಇಲ್ಲ. ನನ್ನನ್ನು ಕೂಡ ವಿದ್ಯಾರ್ಥಿ ಒಕ್ಕೂಟದವರು ಬಂದು ಭೇಟಿ ಮಾಡಿದ್ರು. 2,85,000 ಹುದ್ದೆಗಳು ಇವತ್ತಿಗೂ ಕೂಡ ಖಾಲಿ ಬಿದ್ದಿದೆ. ಅದನ್ನ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ರಿಸರ್ವೇಶನ್ ಗೊಂದಲವನ್ನ ಬಳಸಿಕೊಂಡು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇನೆ ಕಾಲಹರಣ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕುಳಿತಿದೆ ವಿನಃ ಯುವ ಜನತೆಯ ಬದುಕನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ
ಖಾಲಿ ಹುದ್ದೆಗಳ ಭರ್ತಿಯನ್ನ ನೇಮಕಾತಿಯನ್ನ ಮಾಡೋದಕ್ಕೆ ಯಾವುದೇ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯಿತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPSC ಎಲ್ಲವೂ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಹೋಗಿದಾರೆ ಹುಡುಗರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದ್ರೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹೆಂಗೆ ಏನಿಲ್ಲ ಸರ್, ಅವ್ನು ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ ಸರ್. ಇದನ್ನ ನಾವು ಹೋರಾಟ ಮಾಡ್ತಾ ಇದೀವಲ್ಲ, ವಿದ್ಯಾರ್ಥಿಗಳಿಗೆ ನೇಮಕಾತಿ ಆಗ್ಲಿ ಅಂತ ಹೇಳಿ 3-4 ವರ್ಷದಿಂದ ಕೂಡ ನಾವು ಈ ತರ ಹೋರಾಟವನ್ನ ಮಾಡ್ತಾ ಇದೀವಿ. ಆಳ್ತಕ್ಕಂಥ ಸರ್ಕಾರ ವಿದ್ಯಾರ್ಥಿ ಮೇಲೆ, ಯುವಕರ ಮೇಲೆ ಕಿಂಚತ್ತೂ ಕಾಳಜಿ ಇಲ್ಲ. ಯಾಕಂದ್ರೆ ನಾವು ಅವರ ಆಸ್ತಿ ಕೇಳ್ತಲ್ಲ, ಹಕ್ಕುಗಳನ್ನ ಕೇಳ್ತಾ ಇದೀವಿ. ನಾವು ನಮ್ಮ ಉದ್ಯೋಗಗಳನ್ನ ಕೇಳ್ತಾ ಇದೀವಿ. ಹೌದಾ, ವಿದ್ಯಾರ್ಥಿಗಳು ಅವ್ರದೇ ಆದ ಪದವಿಗಳನ್ನ ಪಡೆದಿದ್ದಾರೆ. PEC PSI ಇರ್ತಕ್ಕಂಥ ಕಾಲಿರ್ತಕ್ಕಂಥ ನಿಲಯ ಪಾಲಕರು ಮತ್ತೆ ಟೀಚರ್ಸ್ ಹುದ್ದೆಗಳನ್ನ ಎಷ್ಟು 2,84,000 ಹುದ್ದೆಗಳನ್ನ ಟೋಟಲ್ 47 ಇಲಾಖೆಯಲ್ಲಿ ಖಾಲಿದಾವೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಚಿವರಾಗಿರ್ಬೇಕು, ಅದೇ ತರನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಈ ಕೂಡಲೇ ಖಾಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳ ದಾರಿಯನ್ನ ತಪ್ಪಿಸಕ್ಕಂಥ ಕೆಲಸವನ್ನ ಇದು ಮಾಡಬೇಡ್ರಿ. ಏನೇ ಒಂದು ಪರಿಣಾಮ ಆದ್ರೂ ಕೂಡ ಸರ್ಕಾರ ಇದರೆಲ್ಲ ಹೊಣೆ ಆಗಿರುತ್ತೆ. ಮುಂದಿನ ನಾವು ಪಾದಯಾತ್ರೆ ಮಾಡ್ತೀವಿ, ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ. ಅಲ್ಲಿ ಬಂದು ಮುತ್ತಿಗೆ ಹಾಕ್ತಕ್ಕಂಥ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಹಾಗಾಗಿ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬೇಡ್ರಿ. ಖಾಲಿರ್ತಕ್ಕಂಥ ಹುದ್ದೆಗಳನ್ನ ಈ ಕೂಡಲೇ ತುಂಬಬೇಕು, ನೋಟಿಫಿಕೇಶನ್ ಮಾಡಬೇಕಂತ. ಯುವಕರು ಒಂದ್ಸತಿ ಬೀದಿಗೆ ಬಂದರೆ, ಹೋರಾಟವನ್ನು ಮಾಡಿದ್ರೆ ಆ ಪ್ರವಾಹವನ್ನು ತಡೆಯೋದಕ್ಕೆ ಯಾವ ಸರ್ಕಾರದ ಕೈಲೂ ಸಾಧ್ಯ ಇಲ್ಲ, ಯಾವ ಪಕ್ಷದ ಕಡೆ ಕೂಡ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇವತ್ತು ಯುವ ಸಮೂಹ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಾಲು ಸಾಲು ಪ್ರತಿಭಟನೆಗಳನ್ನು ಸರ್ಕಾರ ಕೂಡ ಎದುರಿಸಬೇಕಾಗಿದೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ಆಶಾ ಅಂಗನವಾಡಿ ಕಾರ್ಯಕರ್ತರಿರಬಹುದು, ಸರ್ಕಾರಿ ವೈದ್ಯರಿರ್ಬೋದು, ಗುತ್ತಿಗೆದಾರರಿರಬಹುದು. ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಯದುಕುಮಾರ್ ಗೌಡ್ರೆ, ಯಾವ ಕಾರಣಕ್ಕೆ ನೇಮಕಾತಿ ಆಗ್ತಾ ಇದೆ? ಮುಂದೆ ಈ ಸರ್ಕಾರ ಬಂದಾಗಿನಿಂದ ಅವರು 5 ಪಂಚ ಗ್ಯಾರಂಟಿಗಳು ಅಂತ ಏನು ಹೇಳ್ತಾ ಇದ್ದಾರೆ, ಆ ಪಂಚ ಗ್ಯಾರಂಟಿಗಳನ್ನೇ ಇಡೀ ಸರ್ಕಾರದ ಮತ್ತು ದೇಶದ ರಾಜ್ಯದ ಜನರ ಪೂರ್ತಿ ಇದೆ ಎಂದು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ, ಬರೀ ಗ್ಯಾರಂಟಿಗಳು ಮಾತ್ರ ಜನರ ಒಂದು ಹೊಟ್ಟೆ ತುಂಬಿಸಲ್ಲ. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಮುಖ್ಯ. ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾವ ಸ್ಕೀಮ್ಸ್ ಇರುತ್ತೆ ಜನರಿಗೆ ರೀಚ್ ಆಗುವಂಥದ್ದು, ಬಡವರಿಗೆ ರೀಚ್ ಆಗುವಂಥದ್ದು. ಮತ್ತೆ ಇವರು ಏನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಲ್ಲ, ಬಂದ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ, ತದನಂತರದಲ್ಲಿ ಉಳಿದಂತ ಎಲ್ಲವನ್ನು ಭರ್ತಿ ಮಾಡ್ತೇವೆ ಅಂತ. ಇದು ಇವರ ಒಂದು ಇದನ್ನೇ. ಯಾಕಂದ್ರೆ ಅವಾಗವಾಗ ಇವ್ರು ಹೇಳ್ಕೊಂತ ಇರ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಮತ್ತೆ ತಮ್ಮ ಏನು ಪ್ರಣಾಳಿಕೆಯಲ್ಲಿ ಇದ್ದಿದ್ದಂಥದ್ದನ್ನ ಇಷ್ಟರಲ್ಲಿ 100ರಲ್ಲಿ 98 ಮಾಡ್ಬಿಟ್ಟಿದ್ದೀನಿ, 150ರಲ್ಲಿ ಇದು ಮಾಡ್ಬಿಟ್ಟಿದ್ದೀನಿ, ಇದೆಲ್ಲ ಹೇಳ್ತಾ ಇರ್ತಾರಲ್ಲ. ಇದು ಮೇಜರ್ ಆಗಿದ್ದಂಥದ್ದು, ಇವ್ರು ಕೊಟ್ಟಿದ್ದಂಥದ್ದು. ಇವರ ಒಂದು ಆ ಪಂಚ ಗ್ಯಾರಂಟಿಗಳು ಮೊದಲೇ ಅವೈಜ್ಞಾನಿಕವಾಗಿದ್ದಂಥದ್ದು. ಅದನ್ನೆಲ್ಲ ಇವನಿದೆ ಅಂತೂ ಎಲ್ಲ ಅದರಲ್ಲೂ ಫ್ಲಾಪ್ ಗ್ಯಾರಂಟಿ, ಒನ್ ಆಫ್ ದಿ ಫ್ಲಾಪ್ ಗ್ಯಾರಂಟೀಸ್. ಅದು ಫ್ಲಾಪ್ ಅದು. ಈ ಇದರಲ್ಲಿ ಯುವಕರಿಗೆ ಏನಂತಾರೆ, ವಂತಿಕೆ ಕೊಡ್ತಾರೆ, ಗೌರವಧನ ಕೊಡ್ತಾರೆ, ಅದ್ ಮಾಡ್ತಾರೆ. ಅದು ಯಾವುದೂ ಇಲ್ಲ ಮೇಡಮ್. ಅದಲ್ಲಿ ಝೀರೋ ಅದಲ್ಲಿ ಬಂದಿರುವಂತದ್ದು. ಒಂದು ಇಲ್ಲ, ನಾವು ಹೇಳ್ಬೇಕು, ನಾವು ಇವಾಗ್ಲೂ ಹೇಳ್ತಾ ಇದೀವಿ, ಸರ್ಕಾರ ಬಂದಾಗ್ಲೂ ಹೇಳ್ತಾ ಇದೀವಿ, ಒಂದು ಶ್ವೇತಪತ್ರ ಹೊರಡಿಸಿ ನಿಮ್ಮ ಖಜಾನೆ ಖಾಲಿ ಆಗಿದೆ ಅಂತ ಜನರಿಗೆ ಗೊತ್ತಿರುವಂತದ್ದು, ರಾಷ್ಟ್ರಕ್ಕೂ ಗೊತ್ತಿರುವಂತದ್ದು. ಆದ್ರೆ ಈ 2,84,000 ಹುದ್ದೆಗಳ ಭರ್ತಿಯದು ಇದು ಯುವಕರ ಆಕ್ರೋಶ. ಯಾಕೆಂದ್ರೆ ಕಳೆದ 3 ವರ್ಷದಲ್ಲಿ ಒಂದಷ್ಟು ನೇಮಕಾತಿಗಳಾಗಿದ್ರೆ ಜನ ಸುಮ್ಮನೆ ಇರ್ತಾ ಇದ್ರು ಮೇಡಮ್. ಅಲ್ಲಿ ಒಂದು ನೇಮಕನ ಆಗ್ತಿರಾನೆ ಬರೀ ಮಾತಾಡ್ಕೊಂಡೆ ಏನು ಅಡ್ವರ್ಟೈಸ್ಮೆಂಟ್ಸ್ ಹಾಕೊಂಡೇನೆ ನುಡಿದಂತೆ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅನ್ಕೊಂಡಾದ್ಮೇಲೆ ಗ್ಯಾರಂಟಿ ಯಾರಿಗೆ? ಗ್ಯಾರಂಟಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರುವಂತ ನಿಮ್ಮಿಬ್ರು ಕುರ್ಚಿ ಗ್ಯಾರಂಟಿ ಆಯ್ತು. ಯಾವ ನೈತಿಕತೆಯಿಂದ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅಂತ? ಯಾಕಂದ್ರೆ ಇವತ್ತು ಅಲ್ಲಿದ್ದಂತಹ ಯುವಕರು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರು, ನಿಮ್ಮ ಅವಧಿಯಲ್ಲಿ ಎಷ್ಟು ರಿಕ್ರೂಟ್ಮೆಂಟ್ ಆಗಿದೆ ಅಂತ ಹೇಳಿ. ಇವತ್ತು ಸಿದ್ದರಾಮಯ್ಯನವರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಆದಂತಹ ಅಕ್ರಮದ ಫಲವನ್ನ ಇವತ್ತು ನಾವು ಉಣ್ತಾ ಇದ್ದೀವಿ ಅಂತ. ಮೇಡಮ್, ಈಗ ರಾಜ್ಯದ ಪ್ರತಿಯೊಂದು ಸಮಸ್ಯೆಗೂ ನೀವು ಹಲವಾರು ಬೇರೆ ಬೇರೆ ಒಂದು ಯೋಜನೆ ಪ್ರಸ್ತಾಪ ಮಾಡಿದ್ದೀರಾ. ಎಲ್ಲದಕ್ಕೂ ಒಂದೇನೇ ಉತ್ತರನ ಮೇಡಮ್ ಅದರಲ್ಲಿ. ಫಾರ್ ಎವ್ರಿ ಆನ್ಸರ್, ಫಾರ್ ಎವ್ರಿ ಕ್ವೆಶ್ಚನ್ ದೇರ್ ಇಸ್ ಓನ್ಲಿ ಒನ್ ಆನ್ಸರ್, ಯು ಡಿಡ್ ಡೂ ಅಂತನಾ. ಯು ಡಿಡ್ ಡೂನೋ ನಾವು ಮಾಡಿಲ್ವೋ ಅದು ಬೇರೆ. ಅದಕ್ಕೆ ಜನ ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೀವೇನ್ ಮಾಡಿದ್ರಿ? ನೀವು ಬಂದಂತದ್ದು ಭ್ರಷ್ಟಾಚಾರ ಮುಕ್ತ. ಯಾವ್ದು ಭ್ರಷ್ಟಾಚಾರ ಮುಕ್ತ? ನೀವೇ ನೋಡ್ತಾ ಇದ್ದೀರಾ ದಿನ ಬೆಳಗಾದ್ರೆ.
ಮತ್ತೆ ನೀವು ಕೊಟ್ಟಿದಂತ ಆಶ್ವಾಸನೆಗಳು, ನಿಮ್ಮ ನೀವು ಬಂದ್ಬಿಟ್ಟು ಅವೈಜ್ಞಾನಿಕವಾಗಿ ಕೊಟ್ಟಂತ ಈ ಗ್ಯಾರಂಟಿ ಒಂದನ್ನೇ ಇಟ್ಕೊಂಡು ಕಳೆದ 3 ವರ್ಷ ಕಳೆದು ಬಿಟ್ರಿ. ಜನರು ಏನಾಗ್ಬೇಕು? ಜನರಿಗೆ ಬೆಲೆ ಏರಿಕೆ ಅಂತ ದೊಡ್ಡ ಇದನ್ನ ಇದು ಮಾಡಿದ್ರಿ. ಅದು ಯಾವುದೇ ನೀವು ಏರಿಸಿದಾರಂತ ಒಂದೇ ಒಂದು ಬೆಲೆ ಏರಿಕೆ ಯಾವ್ದಾದ್ರು ಜಗತ್ತಲ್ಲಿ ಇದೆಯಾ? ನಮ್ಮ ರಾಜ್ಯದಲ್ಲಿ ಇದೆಯಾ? ಬೆಲೆ ಏರಿಕೆ ತತ್ತನ ಬೇರೆ ಒಂದ್ ಕಡೆ ಜನರಿಗೆ, ಅದ್ರ ಜೊತೆಗೆ ನೀವು ಯಾವುದೇ ಯೋಜನೆಗಳಿಲ್ಲ, ಯಾವ್ದು ಉದ್ಘಾಟನೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ, ರಸ್ತೆ ಇಲ್ಲ, ಗುಂಡಿ ಇಲ್ಲ. ಇದೆಲ್ಲದರ ನಡುವೆ ಜನ ಹೇಗ್ ಬದ್ ಮಾಡ್ಬೇಕು? ಈ ಒಂದು ಬೆಲೆ ಏರಿಕೆಯ ದೊಡ್ಡ ಒಂದು ದುಸ್ಥಿರವಾದ ಇದನ್ನ ಜೀವನ ಹೆಂಗ್ ಸಾಗಿಸ್ಬೇಕು? ಅದ್ರ ಜೊತೆಗೆ ಯುವಶಕ್ತಿಯ ಮೇಡಮ್, ಇದು ಯುವಶಕ್ತಿ ಏನೋ ಯಾವುದೋ ಪಾರ್ಟಿಗೆ ಸೇರಿದಂಥದ್ದು, ಯಾವುದೋ ಇದಕ್ಕೆ ಸೇರಿದಂಥದ್ದಲ್ಲ. ತನ್ನ ಆಕ್ರೋಶವನ್ನ, ಏಕೆಂದ್ರೆ ಆ ಆಕ್ರೋಶ ಇವತ್ತು ಕಟ್ಟೆ ಹೊಡೆದಿರುವಂಥದ್ದು ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ನಮ್ಮ ಒಂದು ಏಜ್ ಬಾರ್ ಆಗ್ತಾ ಐತೆ, ಯಾವುದೋ ಒಂದು ನೇಮಕಾತಿ ಆಗ್ತಾ ಇಲ್ಲ. ಅದು ಶಿಕ್ಷಣದಲ್ಲಿ ಆಗ್ಬೋದು, ಬೇರೆ ಬೇರೆ ಇಲಾಖೆಗಳು, 47 ಇಲಾಖೆಗಳಲ್ಲಿ 0 ನೇಮಕಾತಿ. ಇದು ಇವರ ಸಾಧನೆ. ಈ ಸಾಧನೆಯ ಒಂದು ಏನಂತಾರೆ, ಈ ಒಂದು ಆಕ್ರೋಶ, ಈ ಆಕ್ರೋಶನ ವಿದ್ಯಾರ್ಥಿಗಳು ಯಾರ ಆಕಾಂಕ್ಷಿಗಳಿದ್ದಾರೆ ವ್ಯಕ್ತಪಡಿಸಿದಂಥದ್ದು. ನಾಗೇಂದ್ರ ಅವರ ಆಕಾಂಕ್ಷಿಗಳ ನೋವು ಸಂಕಟ ಎಷ್ಟರ ಮಟ್ಟಿಗಿತ್ತು ಅಂತ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಎಷ್ಟರ ಮಟ್ಟಿಗೆ ತಮ್ಮ ನೋವನ್ನು ತೋಡ್ಕೊಳ್ತಿದ್ರು ಅಂತ. ಈಗಾಗಲೇ ಯದುಕುಮಾರ್ ಗೌಡರು ಹೇಳ್ದಂಗೆ ಯಾಕೆ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಹೇಳಿದ್ರೆ ಏಜ್ ಬಾರು. ಈಗ ಬಹಳಷ್ಟು ವರ್ಷಗಳಿಂದ ಕಾಯ್ದಿದ್ದಾರೆ. ಏಜ್ ಲಿಮಿಟ್ ಅನ್ನೋದು ಆಗೋಯ್ತು ಅಂತ ಹೇಳಿದ್ರೆ ಆಮೇಲೆ ಯಾವುದೇ ಅವಕಾಶಗಳಿರೋದ್ರಿಲ್ಲ. ಸರ್ಕಾರವೇ ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಲಾಕ್ ಮಾಡ್ದಂಗೆ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇವತ್ತು ರಾಜ್ಯ ಸರ್ಕಾರ ಇವತ್ತು ಒಂದು 5 ಗ್ಯಾರಂಟಿಗಳ ಮೇಲೆ ನಿಲುವು ತಗೊಂಡು ಇವತ್ತು ಅದ್ರ ಮೇಲೆ ಒಂದು ರಾಜಭಾರ ಮಾಡ್ತಾ ಇದೆಯೋ, 5 ಗ್ಯಾರಂಟಿ ಇರೋದೇ ಇವ್ರದ್ದೊಂದು ದೊಡ್ಡ ಮಹಾ ಸಾಧನೆ ಅಂದ್ಕೊಂಡು ಇವರು ಇವತ್ತು ಕಿರೀಟನ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಆದರೆ ನಿಜವಾದ ಸಾಧನೆ ಏನಂದರೆ ಉದ್ಯೋಗ ಸೃಷ್ಟಿ ಮಾಡೋದು ಯುವ ಪೀಳಿಗೆಗೆ. ನಿಜವಾದ ಸಾಧನೆ ಏನಂದರೆ ಆರೋಗ್ಯ ಕೊಡೋದು, ಆರೋಗ್ಯ ಭದ್ರತೆ ಕೊಡೋದು, ನಿಜವಾದ ಭದ್ರತೆ ಇದೆ ಶಿಕ್ಷಣ ಭದ್ರತೆ ಕೊಡೋದು. ಇವು 3 ಕೊಡದೆ ಬೇರೆನೇ ಕೊಟ್ಟರು ಭಿಕ್ಷೆ ಕೊಟ್ಟಂಗೆ ಜನಕ್ಕೆ. ಇವಾಗ ಇವರು ಮಾಡಿರೋದೇನು ಅಂತಂದರೆ 5 kg ಅಕ್ಕಿ 2,000 ತಿಂಗಳ ಕಂತಾಗಿ ಮತ್ತು ಉಚಿತವಾಗಿ ಬಸ್ ಚಾರ್ಜ್ ಅಂತ ಅಂದ್ಬಿಟ್ರು. ಪ್ರತಿ ಸರಿ ಅಕ್ಕಿಗೋಸ್ಕರ ಸರ್ಕಾರದ ಮುಂದೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಇವತ್ತು ನಮ್ಮ ಸಬಲ ಮಾಡ್ತಿಲ್ಲ ಹಂಗಾದ್ರೆ ಜನರನ್ನ? ಹೌದು, ಬೇಕಾದ್ರೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಯ್ತು. ಇವ್ರು ಏನಂದ್ರು, ಯುವ ಪೀಳಿಗೆಗೆ ಯುವ ಶಕ್ತಿ ಅಂತ ತಂದ್ರು. ಯುವ ಶಕ್ತಿಯಲ್ಲಿ ಅವರು 2 ವರ್ಷ ಟಾರ್ಗೆಟ್ ಮಾಡ್ಕೊಂಡಿದ್ರು. ನಾವು 2,000 ರೂಪಾಯಿ 2,500 ರೂಪಾಯಿ ಕೊಡ್ತೀವಿ ಡಿಪ್ಲೊಮಾ ಮಾಡಿರೋರಿಗೆ ಅಂತ. 3,000 ಕೊಡ್ತೀರಿ ಅಂತ ಹೇಳಿದ್ರು. 2 ವರ್ಷ ಕಳೆದಿದೆ, ಇನ್ನೂ ಉದ್ಯೋಗನೇ ಸೃಷ್ಟಿ ಆಗಲಿಲ್ಲ. ಯುವ ಪೀಳಿಗೆಗಂತೂ ಕೇಳೋದೇ ಬೇಡ. ಅದ್ರ ಬಗ್ಗೆ ಯುವ ಶಕ್ತಿಗೆ ಯಾವುದೇ ಥರ ಒಂದು ಅನುದಾನ ಬಿಡುಗಡೆ ಮಾಡಿಲ್ಲ. ಇವತ್ತರೆಗೂ ಒಂದು ಮ್ಯಾಂಡೇಟ್ರಿ ಇಲ್ಲ, ಮತ್ತು ತಗೊಂಡಿದ್ದೀವಿ ಅನ್ನೋದು ಯಾವುದೇ ಸತ್ಯಾಂಶಗಳ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಇವತ್ತು ಬೇಕಾಗಿರೋದು ಮೇಯ್ನಾಗಿ ಸುಭದ್ರತೆ. ಇವತ್ತು ಯಾಕೆ ಇಷ್ಟು ಕ್ರೈಮ್ ಆಗ್ತಾ ಇದೆ? ಕ್ರೈಮ್ ಕಾರಣ ಏನು? ಇವತ್ತೆಲ್ಲ ಎಜುಕೇಟೆಡ್ಗಳೇ ಕ್ರೈಮ್ಗಳಾಗ್ತಿರೋದು. ಯಾರೋ ಅನ್ಎಜುಕೇಟೆಡ್ಗಳು, ಅವಿದ್ಯಾವಂತರು ಮತ್ತು ಎಲ್ಲೋ ಹಳ್ಳಿಗಾಡಲ್ಲಿರೋಂಥವ್ರು ಅವ್ರು ಇವತ್ತು ಕ್ರೈಮ ಕ್ರಿಯೇಟ್ ಆಗ್ತಾಯಿಲ್ಲ. ಕ್ರೈಮ ಕ್ರಿಯೇಟ್ ಆಗ್ತಾ ಇರೋದು ಯಾರು ಅಂತಂದರೆ ಎಜುಕೇಟೆಡ್, ಹೈಲಿ ಎಜುಕೇಟೆಡ್ ಇವತ್ತು ಕ್ರೈಮ ಕ್ರಿಯೇಟ್ ಆಗ್ತಿದೆ. ಕಾರಣ ಯಾವುದಂದ್ರೆ ನೇರ ಹೊಣೆ ಸರ್ಕಾರ. ಯಾಕಂದ್ರೆ ಇಷ್ಟೆಲ್ಲ ಓದಾದ್ಮೇಲೆ ಏನು ಮಾಡಬೇಕು? ನೀವು ಹೇಳ್ದಂಗೆ ಇವತ್ತು ಏಜ್ ಬಾರ್ ಆಗ್ತಾ ಇದ್ದಾವೆ. ಅವ್ರದ್ದೇನೋ ಒಂದು ಲಿಮಿಟ್ ಕನಸಂತ ಇರುತ್ತೆ. ಮನೆಯಲ್ಲಿ ಒಬ್ಬನ ಕೆಲಸ ಸಿಕ್ಕರೆ ಇಡೀ ಒಂದು ಮನೆ ಒಂದು ಸುರಕ್ಷತೆ ಬರುತ್ತೆ. ತಂದೆ ತಾಯಿ ಮನೆ ಕೆಲಸ ಮಾಡ್ತಾ ಇರ್ತಾರೆ, ತಂದೆ ತಾಯಿ ತರಕಾರಿ ಮಾಡ್ತಾ ಇರ್ತಾರೆ, ಹೂವು ಮಾಡ್ತಾ ಇರ್ತಾರೆ, ಫುಟ್ಬಾಲ್ ಕಸ ಗುಡಿಸ್ತಾ ಇರ್ತಾರೆ, ನಾನಾ ರೀತಿ ಒಂದು ಕೆಲಸಗಳಲ್ಲಿ ಪಾಪ ಕಷ್ಟದಲ್ಲಿ ದುಡಿತಾ ಇರ್ತಾರೆ, ದಿನ ವೇಜಸಲ್ಲಿ ದುಡಿತಾ ಇರ್ತಾರೆ. ಅಂಥವ್ರು ಅವ್ರ ಮಗನಿಗೆ ಎಜುಕೇಷನ್ ಕೊಡಬೇಕಾದ್ರೆ ಎಷ್ಟು ಅವರು ಸಾಹಸ ಮಾಡಿ ಒಂದು ಎಜುಕೇಷನ್ ಕಂಪ್ಲೀಟ್ ಕೊಡ್ತಾರೆ ಅಂತಂದರೆ, ನನ್ನ ಮಗ ಓದಿ ನನ್ನ ಕಾಪಾಡ್ತಾರೆ, ನನ್ನ ತಂದೆ ತಾಯಿ ಕಾಪಾಡ್ಕೊತಾನೆ, ಮನೆ ಕಾಪಾಡ್ಕೊತಾನೆ, ಕುಟುಂಬ ಒಂದು ಭದ್ರತೆ ಬರುತ್ತೆ ಅಂತೇಳಿ ಒಂದು ನಿರೀಕ್ಷೆ ಇತ್ತಂತ ತಂದೆ ತಾಯಿ ರಾತ್ರಿಗಳು ದುಡಿದು ಮಗನ ಓದಿಸೋಂಥ ಕನಸು ಕಾಣ್ತಾರೆ. ಮಗ ಕೂಡ ಅದೇ ರೀತಿ ನನ್ನ ತಂದೆ ತಾಯಿ ಕಣ್ಣು ತುಂಬ ಕಷ್ಟಪಡ್ತಾ ಇದ್ರೆ ನಾನು ಏನಾದರೂ ಓದಿ ನನ್ನ ತಂದೆ ತಾಯಿ ಸಾಕಬೇಕು, ನಾನು ಬದುಕಿದ್ದಂಗೆ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅವನು ಕೂಡ ಚೆನ್ನಾಗಿ ಮೆಟ್ರಿಕಲ್ಲಿ ಪಾಸ್ ಆಗ್ತಾನೆ. ಎಲ್ಲ ರೀತಿಯಲ್ಲಿ ಪಾಸಾಗಿ ಬಂದಾಗ ಉದ್ಯೋಗನೇ ಸೃಷ್ಟಿ ಆಗ್ತಾ ಇಲ್ಲ ಇಲ್ಲಿ ಅಂತಂದರೆ ಅದು ಸರ್ಕಾರದ ದೌರ್ಜನ್ಯ ಅಲ್ವಾ, ಒಂಥರ ದಬ್ಬಾಳಿಕೆ ಅಲ್ವಾ? ಇವತ್ತು ಯುವ ಪೀಳಿಗೆಗಳನ್ನ ಉದ್ಧಾರ ಮಾಡೋಕ್ಕಾಗದಷ್ಟು ನೀಚತನಕ್ಕೆ ಹೋಗಿದೆ ಸರ್ಕಾರ. ಅಂದರೆ ಏನಕ್ಕೆ ಬೇಕು ಈ ಸರ್ಕಾರ ನಮ್ಮದು? ಇವತ್ತು ಅಲ್ಲಿ ಉದ್ಯೋಗನೇ ಇಲ್ಲ ಅಂದಾಗ ಅವ್ರು ಏನು ಮಾಡಬೇಕು? ಬೇಡ್ಕೊಂಡು ತಿನ್ಬೇಕಾ? ನಿಮ್ಮ ಅಜೆಂಡಾ ಇರೋದೇ ನೀವು ಸರ್ಕಾರ ಇರೋದು ಬೇಡ್ಕೊಂತಿರ್ಬೇಕಾದ ಅಜೆಂಡಾ ನಿಮ್ಮದು. ಯಾಕೆ ನೀವು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾಯಿಲ್ಲ? ಒಳ್ಳೊಳ್ಳೆ ಕಂಪ್ನಿಗಳು ಬಂದ, IT-BT ಕಂಪ್ನಿಗಳಿಗೆ ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದ್ವು. ಬಂದಿರೋ ಕಂಪ್ನಿಗಳಿಗೆಲ್ಲ ನೀವು ತಿರಸ್ಕಾರ ಮಾಡಿದ್ರಿ. ಇಲ್ಲಿರೋ ಕಂಪ್ನಿಗಳು ಗುಳ್ಳೆ ಹೋಗ್ತಾ ಇದ್ರೆ ಯಾರು ಬೇಕೋ ಇರಲಿ, ಯಾರು ಬೇಕೋ ಹೋಗಲಿ ಅಂತ ನೀವು ನೇರವಾಗಿ ಹೇಳಿದ್ರೆ ಅವಾಗ ಇನ್ವೆಸ್ಟ್ಮೆಂಟ್ ಅವ್ರು ಯಾರು ಮಾಡ್ತಾರೆ? ದಿನ ನಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ 24 ಗಂಟೆ 3 ವರ್ಷದಿಂದ ಬರೀ ಕಾಂಟ್ರವರ್ಸಿ ಸರ್ಕಾರ ಆಗಿದೆ. ಒಂದೇ ಒಂದಾದರೂ ಒಂದು ಉಪಯೋಗವಾದ ಕೆಲಸಗಳ ಕಾರ್ಯಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ. ಇವತ್ತೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸರ್ಕಾರ ಬದಲಾಗುತ್ತೆ ಅಂತ ಬರ್ತಾರೆ. ಇಂಟರ್ನ್ಯಾಷನಲ್ ಕಡೆ ಇದು ವಿಷಯ ಹೋಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಏನು ವಿಷಯ ಆಗಿದೆ? ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಸ್ಟೇಬಲ್ ಇಲ್ಲ CM. ಯಾವ ಬೇಕೋ ಸರ್ಕಾರ ಬಿದೋಗ್ಬೋದು, ಯಾವ ಬೇಕೋ ಚೇಂಜ್ ಆಗ್ಬೋದು CM ಅನ್ನೋ ಇದು ಎಲ್ಲ ಒಂದು ವಿಸ್ತಾರವಾಗಿ ಹಬ್ಬಿಟ್ಟಿದೆ ಇವತ್ತು ರಾಜ್ಯದಲ್ಲಿ. ಯಾಕಂದರೆ ಕಾಂಗ್ರೆಸ್ ಒಂದು ಜೀವದಾನ ಮಾಡಿದೆ. ಇವತ್ತು ಕಾಂಗ್ರೆಸ್ಗೆ ಕರ್ನಾಟಕದ ರಾಜ್ಯದ ಜನ ಜೀವದಾನ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂದರೆ ಒಂದೇ ಪಕ್ಷ ಬಂದರೆ ರಾಜ್ಯ ಸುಭದ್ರವಾಗಿರ್ತದೆ, ಅಭಿವೃದ್ಧಿ ಆಗುತ್ತೆ, ಒಂದು ಶ್ರೇಷ್ಠತೆ ಬೆಳೀತದೆ ಅಂತ ಒಂದು ನಿರೀಕ್ಷೆ ಇಟ್ಟಂತ ರಾಜ್ಯದ 7 ಕೋಟಿ ಜನಕ್ಕೆ ಇವತ್ತು ಏನಾಗ್ತದೆ? ಕಂಗಾಲಾಗಿದ್ದಾರೆ. ಯಾವ ರೀತಿ ಕಂಗಾಲಾಗಿದ್ದಾರೆ? ವಿದೇಶಗಳಿಂದ ಫಂಡ್ ತರಬೇಕಾದ್ರೆ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಕತೆ? ಅಲ್ಲಿ
ಅಲ್ಲಿ ಯಾರು CM ಅಂತಂದ್ರೆ DK ಶಿವಕುಮಾರ್ CM, ಸಿದ್ದರಾಮಯ್ಯ CM ಅನ್ನೋದು ಇನ್ನೂ ಕನ್ಫ್ಯೂಸನ್ ನಡೀತಾ ಇದೆ. ಟೇಕ್ ಆಫ್ ಆಗಿಲ್ಲ ಸರ್ಕಾರಗಳು, ಈ ಗ್ಯಾರಂಟಿಗಳು ಸರಿ ಜನಕ್ಕೆ ಹೋಗ್ತಾ ಇಲ್ಲ. ಈಗ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಕ್ ಬಂದಾಗ, ನಾಳೆ ಬೆಳಗ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಂದಾಗ ಸರ್ಕಾರ ಏನಾದ್ರು ಚೇಂಜ್ ಆಯ್ತಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು? ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಹೂಡಿಕೆ ಮಾಡಕ್ಕೆ, ಬಂಡವಾಳ ಹೂಡಿಕೆ ಮಾಡಕ್ಕೆ ಯಾವ ಒಂದು ಕಂಪ್ನಿ ಕೂಡ ಇವತ್ತು ಕರ್ನಾಟಕ ಬರ್ತಾ ಇಲ್ಲ. ಯಾಕಂದ್ರೆ ಸ್ಟೇಬಲ್ ಇದ್ದಿದ್ದು ಗೌರ್ಮೆಂಟ್, ಡಬಲ್ ಇಂಜಿನ್ ಏನು, ಯಾರ ಹತ್ರ ನಾವು ಕಮಿಟ್ ಆಗಬೇಕು? ಮುಖ್ಯಮಂತ್ರಿ ಕಮಿಟ್ ಆಗಬೇಕಾ ಇಲ್ಲ DK ಶಿವಕುಮಾರ್ ಕಮಿಟ್ ಆಗಬೇಕು ಅಂತ ಕನ್ಫ್ಯೂಸ್ ದ್ವಂದ್ವದಲ್ಲಿ ಇವತ್ತು ಹೊರ ರಾಜ್ಯಗಳಿಂದಾಗಲಿ ಹೊರ ದೇಶಗಳಿಂದಾಗಲಿ ಯಾರೇ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಕ್ಕೆ ಇವತ್ತು ರಾಜ್ಯಕ್ಕೆ ಹೆದರಿಕೆಯಿಂದ ನಿಂತಿದ್ದಾರೆ. ಇವತ್ತು ಗುತ್ತಿಗೆದಾರ ತಗೊಳ್ಳಿ, ಕೆಲಸ ಮಾಡ್ಬೇಕಾದ್ರೆ ಟೆಂಡರ್ ಹಾಕ್ಬೇಕಾದ್ರೆ ಸರ್ಕಾರ ಬಿದ್ದಾಗ್ಬಿಡುತ್ತೆ, ಮಿನಿಸ್ಟರ್ ಪೋರ್ಟ್ಫೋಲಿಯೋ ಚೇಂಜ್ ಆಗ್ಬಿಡುತ್ತೆ, ನಾವು ಟೆಂಡರ್ ತಗೊಂಡ್ರೆ ಮತ್ತೆ ಈ ಮಿನಿಸ್ಟರ್ ಮಾತು ಕೇಳಬೇಕು, ಆ ಮಿನಿಸ್ಟರ್ ಮಾತು ಕೇಳಬೇಕು, ಕನ್ಫ್ಯೂಸ್ ಆಗ್ಬಿಟ್ಟು ಗುತ್ತಿಗೆದಾರ ಕೂಡ ಕೆಲಸ ತಗೊಂತ ಇಲ್ಲ. ಇವತ್ತು ಕೋರ್ಟಲ್ಲಿ ಇವತ್ತು ಈ ಒಂದು ಈ ಸರ್ಕಾರ ಇವತ್ತು ಜನ ಮುಂದೆ ತಲೆ ಎತ್ಕೊಂಡು ನಡೆಯುವಂಥ ಪರಿಸ್ಥಿತಿ ಬಂದಿದೆ. ಚಿಮಾರಿ ಆಗ್ತದೆ ಜನ. ಉದ್ಯೋಗದಂತೂ ಹುಡುಗರಂತೂ ಇವತ್ತು ಸೂಸೈಡ್ ಮಾಡ್ಕೊಂಡು ಅಂಥದಕ್ಕೆ ಹೋಗಿದ್ದಾರೆ. ಇವತ್ತು ಯುವ ಪೀಳಿಗೆಗೆ ಇವರು ಉತ್ತರ ಕೊಡಬೇಕಾಗಿದೆ ಸರ್ಕಾರ ಬಂದು ಮುಂದೆ. ರೈಟ್ ಕುಮಾರ್ ಅವರೇ, ನೀವು ಹೇಳಬೇಕು. ಕರ್ನಾಟಕ ಕಾಂಗ್ರೆಸ್ನ ಗೌರ್ಮೆಂಟಲ್ಲಿ ನೀವು ಗಮನಿಸಬಹುದು, ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಂತರಿಕವಾಗಿ ಸಮಸ್ಯೆ ಇರುವುದು ಎದ್ದು ಕಾಣ್ತಾ ಇದೆ. ಇದರ ನಡುವೆ ಹೊಸ ಪ್ರತಿಭಟನೆಯ ಕಾವು ಕೂಡ ಸರ್ಕಾರಕ್ಕೆ ತಡ್ತಾ ಇದೆ ಅಂತ. ಒಂದು ಯುವಕರದು, ಈಗ ಆಶಾ ಕಾರ್ಯಕರ್ತರು ಪ್ರತಿಭಟನೆಗೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ, ಸರ್ಕಾರಿ ವೈದ್ಯರು, ಗುತ್ತಿಗೆದಾರರು. ಯಾಕೆ ಹಿಂಗಾಗ್ತಾ ಇದೆ ಕುಮಾರ್ ಅವರೇ? ಮೇಡಮ್, ಈಗ ನೀವು ಒಂದು ಪಾಯಿಂಟು ಆಶಾ ಕಾರ್ಯಕರ್ತರು ಅಂತ ಹೇಳಿದ್ರಿ. 1500 ಅಂಗನವಾಡಿ ಕಾರ್ಯಕರ್ತರ ಪ್ರಕ್ರಿಯೆ ಜನವರಿ 2025ರಲ್ಲಿ ಪ್ರಾರಂಭ ಆಗಿದೆ. ಅದು ಏನು ಅರ್ಜಿ ಕರೆದಿದ್ದಾರೆ, ಮತ್ತಿನ್ನು ಮಾಡಿದರೆ ಅವ್ರು ಇಂಟ್ರ್ಯೂ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕಾಗಿದೆ, ಅಷ್ಟೇ ಬಾಕಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ನ ಪೂರಕ ಸಭೆಗಳಲ್ಲಿ ಇಲಾಖಾವಾರು ಚರ್ಚೆ ಆದಾಗ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಬರ್ತಾ ಇದ್ದಾವೆ, ಒಟ್ಟು ಎಷ್ಟು ಹುದ್ದೆ ಈಗ ತೆರವಾಗ್ತವೆ. ಮತ್ತೆ ಮೇಡಮ್, ಈ ಸಮಸ್ಯೆ ಸೃಷ್ಟಿಯಾಗಿದ್ದು ಎಲ್ಲಿ ಅಂತಂದರೆ, ಏಕಾಏಕಿ ಕರ್ನಾಟಕ ಸರ್ಕಾರ ಎಷ್ಟು ದೊಡ್ಡ, ಒಂದು ನಿಮಿಷ, ಮಾಸಿಕ ಗೌರವಧನವನ್ನು 15,000ಕ್ಕೆ ಹೆಚ್ಚಿಸಬೇಕು, ಅದೇ ಅವ್ರ ಮತ್ತು 7,000 ಕಾರ್ಯಕರ್ತರನ್ನ ವಜಾಗೊಳಿಸುವ ಸರ್ಕಾರದ ಚಿಂತನೆಯನ್ನ ಕೈ ಬಿಡಬೇಕು. ಯಾವುದು ನಾವು ಕೈ ಬಿಡೋದು ಅವೆಲ್ಲ ಯಾವ ಇಲ್ವೇ ಇಲ್ಲ. ಇಲ್ಲಾಂದ್ರೆ ಬೀದಿಗೆ ಬರಲ್ಲ. ಅಲ್ಲ, ಈಗಿರೋ ಹುದ್ದೆಗಳು ಯಾವುದೇ ಹೇಗಿದೆಯಾ ಮುಂದುವರಿಯುತ್ತೆ. ಫೆಬ್ರವರಿ 27ಕ್ಕೆ ಪ್ರತಿಭಟನೆ. ನೀವು 2 ಪಾಯಿಂಟ್ ಹೇಳಿದಿರಿ. ಒಂದು, ಸರ್ಕಾರ ಈ ಥರದ್ದು ವಿಚಾರಗಳಿರೋದ್ರಿಂದ ಈ ವಿಚಾರಕ್ಕೆ ನೀವು ಗಮನ ಕೊಡ್ತಿಲ್ಲ, ಬರೀ ಆ ವಿಚಾರಕ್ಕೆ ಹೆಚ್ಚು ಗಮನ ಕೊಡ್ತಿದ್ದೀರಿ ಅಂತ. ಖಂಡಿತವಾಗಿ ಇಲ್ಲ. ಈ ವಿಚಾರ ನಮ್ಮ ಪಕ್ಷದ ಆಂತರ್ಯದಲ್ಲಿ ಇಲ್ಲವೇ ಇಲ್ಲ. ನಾವೀಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ಏನೇ ನಿಲುವುಗಳಿದ್ರೂ ಮಾಧ್ಯಮದ ಮುಂದೆ ತಿಳಿಸ್ತೇವೆ, ನಮ್ಮ ಹೈಕಮಾಂಡ್ ಹೇಳುತ್ತೆ, ಆವಾಗ ಅದೇನೋ ಹೇಳುತ್ತೋ ಅದನ್ನು ನಾವು ಕೇಳ್ತೇವೆ ಅಂತ ಸ್ಪಷ್ಟಪಡಿಸಾಗಿದೆ. ಅದನ್ನು ಪದೇ ಪ್ರತಿದಿನ ಅದನ್ನು ಚರ್ಚೆ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ನಮ್ಮಲ್ಲಿರೋರು ಯಾರು ಇಂಥ ಚರ್ಚೆ ಬಿಟ್ಟಿದ್ದಾರೆ, ಅದ್ರ ವಿಷಯ ಇಟ್ಕೊಂಡು ಅದನ್ನೇ ಹೇಳ್ಕೊಂಡು ಓಡಾಡೋದ್ರಲ್ಲಿ ಏನೂ ಇರ್ತಾರೆ. ಆಮೇಲೆ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ ಇರುತ್ತೆ. ತಮಗೂ ಅವಕಾಶ ಬೇಕು ಅಂತ ಕೇಳೋರು ಇದ್ದೇ ಇರ್ತಾರೆ, ಮತ್ತು ಆಕಾಂಕ್ಷಿಗಳಿರ್ತಾರೆ, ಅವರು ಕ್ರಿಯಾಶೀಲರಿರ್ತಾರೆ, ಉತ್ಸಾಹಿಗಳಿರ್ತಾರೆ, ಮತ್ತು ಅದಕ್ಕೆ ಕೆಲಸ ಮಾಡೋಕ್ಕೆ ಅವ್ರಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋದಿರ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೇಳ್ಕೊಳ್ಳಿ. ಆದರೆ ನಾವು ಈಗ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಉದ್ಯೋಗದ ಬಗ್ಗೆ ಹೇಳಿದಿರಿ ಮೇಡಮ್. ಇದು ಅಪಾಯಿಂಟ್ಮೆಂಟ್ ಆಗಿ 60 ವರ್ಷ BJP ಸರ್ಕಾರ ಇದ್ದಂಥ 23 ತನಕ ಯಡಿಯೂರಪ್ಪನವ್ರು ತೆಗೆದುಕೊಂಡ ತಪ್ಪು ಕ್ರಮಗಳಿಂದ ಸರ್ಕಾರಕ್ಕೆ ಪೆಟ್ಟು ಬೀಳ್ತಾ ಇದೆ. ಹೇಗೆ ಅವರು 2,64,000 ಹುದ್ದೆಗಳನ್ನು ಭರ್ತಿ ಮಾಡದೆ ಉಳಿಸೋಗಿದ್ದು ಯಾಕೆ? ಮುಂದಿನ ಸರ್ಕಾರ ಅಕಸ್ಮಾತ್ ನಾವು ಇಲ್ಲದೆ ಮುಂದಿನ ಸರ್ಕಾರ ಬಂದರೆ ಅನುಭವಿಸ್ಲಿ ಅಂತ. ನೋಡಿ, 60 ಹೌದು, ಷಡ್ಯಂತ್ರ. ನೋಡಿ ಹೆಂಗ್ ಷಡ್ಯಂತ್ರ ಅನ್ನೋದನ್ನ 58 ಇದ್ದಿದ್ದನ್ನ 60 ಮಾಡಿ, 60 ಇದ್ದನ್ನ 62 ಮಾಡಿ. ನೋಡಿ, ರಿಟೈರ್ಮೆಂಟ್ ಆಗಿದ ತಕ್ಷಣ ಸರ್ಕಾರಿ ನೌಕರದು ಪಿಂಚಣಿ ಇದು ದೊಡ್ಡ ಅಮೌಂಟು. ಇದೆಲ್ಲ ತಾಂತ್ರಿಕವಾಗಿ ಯೋಚನೆ ಮಾಡಿ, ಆರ್ಥಿಕವಾಗೂ ಯೋಚನೆ ಮಾಡಿ. ಒಂದು ದೊಡ್ಡ ಹೊಡೆತ. ಅವ್ರು ರಿಟೈರ್ಡ್ ಆಗಿದ ತಕ್ಷಣ ರಿಟೈರ್ಮೆಂಟ್ ಪೆನ್ಷನ್ನ ಕ್ಲಿಯರ್ ಮಾಡಬೇಕಾಗತ್ತೆ ಸರ್ಕಾರ, ಹೌದು ಅಲ್ವಾ? ಆ ಹೊರೆನ ನಮ್ಮ ಮೇಲೆ ಹಾಕ್ಬಿಟ್ಟು ಹೊಟ್ಟೋದ್ರು. ಒಂದು ಪಾಯಿಂಟು, ಅದು ಭಾಳ ಇಂಪಾರ್ಟೆಂಟ್. ಅದು ತಮಾಷೆ ವಿಷಯ ಅಲ್ಲ. ಇವ್ರು ನಗ್ತಾರೆ, ಇವ್ರಿಗೆ ಗೊತ್ತೇ ಇಲ್ಲ. ಅದು ಕುಮಾರಸ್ವಾಮಿ ಅವರು ಅಪಾಯಿಂಟ್ ಮಾಡಿದ್ದೆಷ್ಟು ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ನೋದು ಅಂಕಿಅಂಶ ಇದೆ. ನಾನು ಹೇಳ್ತೇನೆ, ಮಧ್ಯದಲ್ಲಿ ಮಾತಾಡಬೇಡಿ ನೀವೇನು. ನಾವು ಪೂರ್ತಿ ಆದ್ಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಂಡು, ನಾನೇನು ಇವತ್ತು ನಿಮ್ಗೆ ಇಂಟರ್ಪ್ರಿಟೇ ಮಾಡೋದಿಲ್ಲ. ಏನಾದ್ರು ಮಾತಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದು ನಿಮ್ಮ ನಾಲ್ಗೆಲ್ಲಿ ಏನೇನು ಬರ್ತಾ ಅದೆಲ್ಲ ಸುಳ್ಳು ಹೇಳಿ, ಏನು ತೊಂದರೆ ಇಲ್ಲ. ನೋಡಿ ಮೇಡಮ್, 2008ರಿಂದ 2013ವರೆಗೂ BJP ಸರ್ಕಾರ ಅಧಿಕಾರದಲ್ಲಿತ್ತು. 1.8 ಲಕ್ಷ ಕೋಟಿ 80,000 1,80,000 ಹುದ್ದೆ ಬಾಕಿ ಇತ್ತು ಅವರು, ಆಯಿತಾ? ಆಮೇಲೆ 13ರಿಂದ 18 ಕಾಂಗ್ರೆಸ್ ಸರ್ಕಾರ ಬಂತು. ಭರ್ತಿ ಮಾಡಿದ್ದು 1,35,00,000 ಹುದ್ದೆಗಳು, ಖಾಲಿ ಇದ್ದಿದ್ದು 2.2 ಲಕ್ಷ, ಆಯಿತಾ? 18ರಿಂದ 19 ಸಮ್ಮಿಶ್ರ ಸರ್ಕಾರ ಇದ್ದಾಗ 20,000 ಹುದ್ದೆ ಭರ್ತಿ ಮಾಡಿದ್ರು.
ಕಾಂಗ್ರೆಸ್ಸು JDS ಇದ್ದಾಗ. ಅದರಲ್ಲಿ ಬಾಕಿ ಉಳ್ಕೊಂಡಿದ್ದು ಎಷ್ಟು ಅಂದರೆ 2.3 ಲಕ್ಷ 2,30,000 ಹುದ್ದೆಗಳು ಬಾಕಿ ಉಳ್ಕೊಂತು. ಇದು ಈ ಆರ್ಥಿಕ ಇದನ್ನು ಕೊಟ್ಟಿರೋದು ವಿಧಾನಸಭೆಯಲ್ಲಿ ಅಧಿಕೃತ ಮಾಹಿತಿ, ವಿಧಾನಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದಂಥ ಶಾಸಕರಿಗೆ ಕೊಟ್ಟಿರೋ ಮಾಹಿತಿ ಇದು. ಇದರಲ್ಲಿ ಯಾವುದೇ ಸುಳ್ಳು ಮೋಸ ಏನು ಇರೋದಿಲ್ಲ. 2019ರಿಂದ 23 BJP ಸರ್ಕಾರ ಇತ್ತು, 50,000 ಹುದ್ದೆ ಭರ್ತಿ ಮಾಡಿ 2,58,000 ಹುದ್ದೆಗಳನ್ನ ಖಾಲಿ ಬಿಟ್ಟು ಹೋಯ್ತು. ಅಲ್ಲಿ ಮತ್ತೊಂದು ಪಾಯಿಂಟ್ ಸೇರಿಸ್ಕೋಬೇಕು. ಅಲ್ಲಿ ಏನು ಅಂತಂದರೆ ರಿಟೈರ್ಮೆಂಟ್ ಪೆನ್ಷನ್ ಹೊರೆ, ದೊಡ್ಡ ಹೊರೆ ಬಂದು ಸರ್ಕಾರದ ಮುಂದೆ ನಿಂತ್ಕೋತು. ಆಯ್ತು, ಮಾಡಿದ್ದೇವೆ ಅದನ್ನು, ನಿಜವಾಗ್ಲೂ ನಿಭಾಯಿಸಿದ್ದೇವೆ ನಾವು ಅದನ್ನು. ಆರ್ಥಿಕದ ಕೇಂದ್ರ ಸರ್ಕಾರ ನಮಗೆ ಕೊಡದೇ ಇರುವಂಥ ಕಾಟ ಎಲ್ಲ ಕೊಟ್ಟರು ಕೂಡ, ಆರ್ಥಿಕ ಪರಿಸ್ಥಿತಿಯಲ್ಲಿ ನಾಶ ಮಾಡ್ತಿದ್ರು ಕೂಡ ಕರ್ನಾಟಕವನ್ನು ನಾವು ನಮ್ಮ ಇತಿಮಿತಿಯಲ್ಲಿ ಏನು ತೆರಿಗೆ ಪಾಲು ಬರುತ್ತೆ ಅದರಲ್ಲಿ ಇವನ್ನೆಲ್ಲ ನಿಭಾಯಿಸ್ತಾ ಇದ್ದೇವೆ. ಕಾಂಗ್ರೆಸ್ ವಕ್ತಾರರಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧಾರವಾಡದಲ್ಲಿ ಸೇರಿರುವಂತಹ ಸಾವಿರಾರು ಆಕಾಂಕ್ಷಿಗಳಿಗೆ ಒಂದು ಕರೆ ಕೊಟ್ಬಿಡಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಹೋಗ್ಬಿಡಿ, ಯಡಿಯೂರಪ್ಪನ ಮನೆ ಮುಂದೆ ಹೋಗಿ ಅಂತ ಹೇಳಿ. ಯಡಿಯೂರಪ್ಪನ ಮನೆ ಮುಂದೆ ಹೋಗಿ ಹೋರಾಟ ಮಾಡಿ. ವರ್ಷಕ್ಕೆ ಮಧ್ಯದಲ್ಲಿ ಯಾಕೆ ಮಾತಾಡ್ತಿದ್ದೀರಿ ನೀವು? ಯಾಕಂದ್ರೆ ಹಂಗೆ ಬರುತ್ತೆ ಪ್ರಶ್ನೆ. ಮಧ್ಯದಲ್ಲಿ ಮಾತಾಡಕ್ಕೆ ಏನಿದೆ ನನಗೆ ಹೇಳ್ತಿದ್ದೀರಾ? ನನಗೆ ಹೇಳ್ತಾ ಇದ್ದೀರಾ ಆಮೇಲೆ ಕೇಳಿ ಅಂತ. ನೀವು ಹೇಳಿರುವಂತ ಉತ್ತರಕ್ಕೆ ಮರು ಪ್ರಶ್ನೆ ಇದು. ಏನನ್ಬೇಕು ಹೇಳಿ? ನೀವು ಕೊಟ್ಟಿರುವಂತ ಉತ್ತರ ಲಕ್ಷ ಕೊಡ್ತೀವಿ ಅಂತ ಮಧ್ಯದಲ್ಲಿ ಮಾತಾಡಕ್ಕೆ ಇರೋದು ನಾನು. ನೀವು ಮಧ್ಯದಲ್ಲಿ ಮಾತಾಡಕ್ಕೆ ಇರೋದು. ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಪೋಸ್ಟ್ ಮಾಡಕ್ಕಲ್ಲ ಇರೋದು ಮಾಧ್ಯಮ. ಅಂಕಿಅಂಶಕ್ಕೆ ಬರ್ತೀನಿ. ಕುಮಾರ್ ಅವರೇ ನೀವು ಹೇಳಿದ್ರೆ ಯಥಾವತ್ತ ಪೋಸ್ಟ್ ಮಾಡಕ ಮಾಧ್ಯಮ ಇರೋದು. ನೀವು ಹೇಳಿದ ಯಥಾವತ್ತಾಗಿ ಟೆಲಿಕಾಸ್ಟ್ ಮಾಡಕ. ನಾನು ಮಾತಾಡಕ್ಕಲ್ಲ ಸ್ವಾಮಿ ಇರೋದು, ಅರ್ಥ ಮಾಡ್ಕೊಳ್ಳಿ. ನೀವು ಹೇಳೋದ್ರಲ್ಲ ಯಡಿಯೂರಪ್ಪನವರು ಅಂತ. ಕುಮಾರ್ ಅವರೇ ಒಂದ್ ನಿಮಿಷ. ಕುಮಾರ್ ಅವರೇ ಇರೋ ಸಮಯ ಎಲ್ಲ ನಿಮಗಲ್ಲ, ಇರೋ ಸಮಯ ಎಲ್ಲ ನಿಮಗಲ್ಲ, ಇರೋ ಸಮಯ ಎಲ್ಲ ನಿಮಗಲ್ಲ. ಏನ್ ಸರ್ ನೀವು, ಏನ್ ಸರ್ ಇರಿ ನಾಗೇಂದ್ರ ಅವರೇ, ಇರೋ ಸಮಯ ಎಲ್ಲ ನೀವೇ ತಗೊಂಡ್ಬಿಟ್ರೆ ಹೆಂಗೆ? ಇರೋ ಸಮಯ ಎಲ್ಲ ನೀವೇ ತಗೊಂಡ್ಬಿಟ್ರೆ ಹೆಂಗೆ? ಕರೆ ಕೊಡಿ, ಮತ್ತೆ ಯಡಿಯೂರಪ್ಪನ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಕರೆ ಕೊಡಿ. ಉತ್ತರ ಕೊಟ್ಟಿದ್ರಲ್ಲ ಅವ್ರಿಗೆ. ನೀವೇನ್ ಮಾಡ್ತಾ ಇದ್ರ ಹೇಳಿ? ಇಷ್ಟು ದೊಡ್ಡ ಹೋರಾಟ ಆಗ್ತಿದೆಯಲ್ಲ, ಏನ್ ಆಕ್ಷನ್ ತಗೊಂಡ್ರೆ ಹೇಳಿ? ಇಷ್ಟು ದೊಡ್ಡ ಹೋರಾಟ ಆಗಿದೆಯಲ್ಲ, ಕೇಳಿಸ್ಕೊಳ್ಳಿ. ಈಗಾಗಲೇ 23ರಿಂದ 26ವರೆಗೂ 35,000 ಹುದ್ದೆಗಳನ್ನು ಭರ್ತಿ ಮಾಡಿದೆ. 1 ಲಕ್ಷ ಸುಮ್ಮನಿರಪ್ಪ ಆಯ್ತು. 1 ಲಕ್ಷ ಉದ್ಯೋಗದ ಅರ್ಜಿ ಕರೆಯೋದು ಮತ್ತು ಅದನ್ನು ತುಂಬೋದು ಪ್ರಕ್ರಿಯೆಯಲ್ಲಿ 1 ಲಕ್ಷ ಪ್ರಕ್ರಿಯೆಯಲ್ಲಿದೆ ಹುದ್ದೆಗಳು. ಒಂದು ನಿಮಿಷ, ಇದನ್ನ ಇವ್ರು ಬೇಕು ಅಂದ್ರೆ DPR ಅಲ್ಲಿ ಇದೆ, ತಗೊಂಡು ನೋಡ್ಕೊಳ್ಳಿ. ನೋಡಿ ವರದಿ ಯಾವ ತಂದಿದ್ದು ಬಿಡಿ. ಸುಮ್ಮನಿರಪ್ಪ, ನೀವ್ಯಾಕೆ ಮಾತಾಡ್ತೀಯ? ಇವ್ರ್ಯಾಕೆ ಮಾತಾಡ್ತಾರೆ ಮೇಡಮ್? ನಾನೊಂದು ಪ್ರಶ್ನೆಗಳಿದ್ದೀರಿ, ಅಧಿಕಾರದಲ್ಲಿದ್ದೀವಿ ನಾವು, ಉತ್ತರ ಕೊಡಬೇಕು. ಇವ್ರ್ಯಾಕೆ ಮಾತಾಡ್ತಾರೆ? ಇವ್ರು 20,000 ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಕ್ಕಾಗಲಿ ವರದಿ ಜನವರಿಯಲ್ಲಿ ಕೊಟ್ಟರು. ವರದಿ ಇದು ಜನವರಿಯಲ್ಲಿ. ನೀವ್ ಹೇಳ್ದಂಗ ಇಲ್ಲಿ ಮಾಡಕ್ಕಾಗಲ್ಲ. ಬ್ರೇಕ್ ತಗೋಬೇಕು. 1 ನಿಮಿಷ ಇರಿ. ಇರೋ ಬರೋ ಸಮಯ ನಿಮಗೆ ಅಲ್ಲ, ಇರೋ ಬರೋ ಸಮಯ ಅಲ್ಲ. ಈಗ ಬ್ರೇಕ್ ಅನ್ಬಿಟ್ರೆ ಏನು ಅನ್ಕೋಬೇಕು? ಅರೆ ಬ್ರೇಕ್ ತಗೋಬಾರ್ದ? ನೀವ್ ಹೇಳ್ದಂಗ್ ಮಾಡಕ್ಕಿರೋದ ನಾವು? ನೀವ್ ಹೇಳ್ದಂಗ್ ಮಾಡಕ್ಕಿರೋದ ಸರ್? ಇರೋ ಬರೋ ಟೈಮ್ ಎಲ್ಲ ತಗೊಂಬಿಟ್ಟು ಸುಮ್ಮನೆ ಕೆರಳಿಸ್ಬೇಡಿ. ಕಾಂಗ್ರೆಸ್ ಬೇರೆ ತರ ಮಾತಾಡ್ತಾ ಇದ್ದೀರಾ. ಏನ್ ಸರ್, ಇರೋ ಬರೋ ಸಮಯ ನೀವೇ ತಗೋಬೇಕಾ? ಕೊಡ 3 ನಿಮಿಷದಲ್ಲಿ ಮಾತಾಡ್ಬೇಕು ನೀವು. ಕೊಡ 3 ನಿಮಿಷದಲ್ಲಿ ಮಾತಾಡ್ಬೇಕು. ರೊಟೇಷನ್ ಬಂದಾಗ ಮಾತಾಡಿ ನೀವು. ಏನ್ ರೊಟೇಷನ್ ಕೊಡ್ತೀವಿ ಅದ್ರಾಗ ಮಾತಾಡಿ. ಅವಾಗ ನೆಕ್ಸ್ಟ್ ಮಾತಾಡಿ. 3 ನಿಮಿಷ ಕೊಡ್ತೀವಲ್ಲ ಅವಾಗ ಮಾತಾಡಿ. ನೀವ್ ಹೇಳ್ದಂಗ್ ಮಾಡಕ್ಕಲ್ಲ ಕೂತ್ಕೊಂಡಿರೋದು ನಾನು. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ನೋಡಿ, ಪ್ರಶ್ನೆಗೆ ಉತ್ತರ ಕೊಡೋದು ಅಂತ ಹೇಳಿದ್ರೆ ಅಲ್ಲಿರುವಂತ ಅಂಕಿ ಅಂಶಗಳನ್ನು ಓದೋದು. ಆದರೆ ನೀವು ಗ್ರೌಂಡಿಗೆ ಹೋಗಬೇಕು. ಅಲ್ಲಿರುವಂತಹ ಆಕಾಂಕ್ಷಿಗಳ ನಿಜವಾದ ನೋವು ಕೇಳಿದ್ರೆ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರುತ್ತೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡೋಣ. ಉದ್ಯೋಗದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಕೇವಲ ಉದ್ಯೋಗಕ್ಕೆ ಸೀಮಿತವಾದಂತಹ ಹೋರಾಟ ಇದು ಅಂತ ಖಂಡಿತ ಭಾವಿಸುವುದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಕಾಂಗ್ರೆಸ್ನ ಗೌರ್ಮೆಂಟಲ್ಲಿ ಒಂದಲ್ಲ ಒಂದು ಪ್ರತಿಭಟನೆಯನ್ನು ಎದುರಿಸಬೇಕಾದ ಸನ್ನಿವೇಶ ಇದೆ.
ಯದುಕುಮಾರ್ ಗೌಡ್ರೆ, ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ದಾರೆ. 2.64 2,64,000 ಹುದ್ದೆಗಳನ್ನು ಖಾಲಿ ಬಿಟ್ಟೋದ್ರು BJPಯವರು, ಅನುಭವಿಸ್ತಾ ಇದ್ದೀವಿ ನಾವು ಅಂತ. ನೀವು ಯಾವ ನೈತಿಕತೆಯಿಂದ ಇವತ್ತು ಅವ್ರ ಹೋರಾಟಕ್ಕೆ ಭಾಗಿಯಾಗೋದಕ್ಕೆ ಹೋದ್ರಿ ಅಂತ? ಮೇಡಮ್, ಮುಂದೆ ಅವ್ರಿಗೆ ಹೇಳುವಂಥದ್ದು ಅವ್ರು ಕೊಟ್ಟಂತ ಅಂಕಿಅಂಶಗಳು ಎಲ್ಲಿದೆ ಅಂತಂದಾಗ ಇಡೀ ಜಗತ್ತು ಇದು ಮಾಡ್ತಾ ಇರುವಂತ ಕೋವಿಡ್ ಕಾಲದಲ್ಲಿ ಇರುವಂಥದ್ದು ನಮ್ಮ ಸರ್ಕಾರದ ಇದ್ದಿದ್ದಂಥದ್ದು ಒಂದು ಅದರಲ್ಲೇನು 50,000 ಭರ್ತಿ ಮಾಡಿದಂಥದ್ದು. ನಾವು ಕೇಳುವಂಥದ್ದು ಏನು ಅಂತಂದ್ರೆ, ಚುನಾವಣೆಯ ಪ್ರಕ್ರಿಯೆಗಳು ಏನಾಯ್ತು, ನಮ್ಗೆ ವಿರೋಧ ಪಕ್ಷದಲ್ಲಿ ಜನ ಕೊಟ್ಟರು. ಇಯರ್ ಯಾವ್ದು? ಯಾವ ಇಯರ್ ಯಾವುದು ಮೇಡಮ್? ನೀವು ಹೇಳ್ತಿರೋ ಅಂಕಿಅಂಶದ ಇಯರ್? ಅಂಕಿಅಂಶದ ಇಯರ್ 2008ರಿಂದ 2026 ತನಕ, ಜನವರಿ 2026 ಜನವರಿ ತನಕ. ಹಾಗಾದ್ರೆ ಇವ್ರು ಸರ್ಕಾರ ಮೊನ್ನೆ UPA NDA ಮಾತಾಡ್ತಾ ಇದ್ರೆ, ಹಾಗಾದ್ರೆ RBI ಡೇಟಾ ಕೋಟ್ ಮಾಡ್ತಾ ಇಟ್ ಕೆನ್ ಬಿ ವೆರಿಫೈಡ್. UPA ಕಾಲದ 10 ವರ್ಷದಲ್ಲಿ 2.9 crore ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರುವಂತದ್ದು. ಮೋದಿ ಅವರ ಕಾಲದಲ್ಲಿ 17.6 ಕೋಟಿ. RBI ಡೇಟಾ, ಇದು BJP ಡೇಟಾ ಅಲ್ಲ, ಬೇರೆ ಅಲ್ಲ, RBI ಡೇಟಾ. ಯು ಕ್ಯಾನ್ ವೆರಿಫೈ ಇಟ್. ಎಂಪ್ಲಾಯ್ಮೆಂಟ್ ಗ್ರೋತ್, ಈಗ ನೀವು ಮಾತಾಡಬೇಕಾದಾಗ ಕೇಳಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಗ್ರೋತ್ ಏನಿರುತ್ತೆ 6%, ಮೋದಿ ಅವರ ಗವರ್ಮೆಂಟ್ ನಲ್ಲಿ 10 years ನಾನು ಲೆಕ್ಕ ತಗೊಂಡಾಗ 36%. ಮೇಡಮ್, ನಾ ಕೇಳಿದ್ದೇನೆಂದ್ರೆ, ಈಗ ನಾವು ಫಂಡಿಂಗ್ ದ ಅನ್ಫಂಡೆಡ್ ಅಂದ್ರೆ ಮುದ್ರಾ ಲೋನ್ಸ್ ಹೇಳ್ತಾ ಇದ್ದು, ಫಂಡಿಂಗ್ ದ ಅನ್ಫಂಡೆಡ್ ಇದರಲ್ಲಿ 15 ಲಕ್ಷ ಕೋಟಿ ಜನರಿಗೆ ಸ್ವಯಂ ಪ್ರೇರಿತವಾಗಿ ಉದ್ಯೋಗ ಕೊಡಕ್ಕಂತ ಲೋನ್ ಕೊಟ್ಟಿರುವಂತದ್ದು. ಅದನ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿರುವಂತ ವ್ಯಕ್ತಿಗಳ ಸಂಖ್ಯೆ 5.5 ಕೋಟಿ. ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಆದ್ರೆ ನಿಮ್ಮ ಇದರಲ್ಲಿ ಪ್ರಕ್ರಿಯೆಗಳು ಒಂದ್ ನಿಮಿಷ ಸರ್, ಪ್ರಕ್ರಿಯೆಗಳು ಅಂತ ಹೇಳಿದಾಗ ಪ್ರಕ್ರಿಯೆಗಳು ಮುಗಿದು ನಾನು ನಿನಗೆ ನೇಮಕಾತಿ ಪತ್ರ ಕೊಟ್ಟಾಗ ತಾನೆ ಮೇಡಮ್ ಅದು ಆಗಿದೆ ಅಂತ ಹೇಳಿ 3 ವರ್ಷಗಳ ಕಾಲದಲ್ಲಿ 3 ವರ್ಷ ಒಂದೇ ಒಂದು ನೇಮಕಾತಿ ಪತ್ರ ಇಲ್ಲದೆ ಇದ್ದಾಗ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಜನಕ್ಕೆ ಇವ್ರು ಹೇಳ್ತಾರಲ್ಲ ಈ ವಿದ್ಯುತ್ ಇಲಾಖೆನಲ್ಲಿ ಲಾಸ್ಟ್ 3 ವರ್ಷದಲ್ಲಿ ಇವ್ರಿಗೆ ಸಂಬಳನೂ ಕೊಡಕ್ ಆಗ್ತಿಲ್ಲ, ಇವ್ರ ಪೆನ್ಷನ್ ಕೊಡಕ್ ಆಗ್ತಿಲ್ಲ. ಮೇಡಮ್, 3 ಪೈಸಾ 4 5 ಪೈಸಾ ಅದು ಪ್ರತಿಯೊಬ್ಬ ಗ್ರಾಹಕರ ಮೇಲೆ ಯಾವ್ದು ವಿದ್ಯುತ್ ಇಲಾಖೆನಲ್ಲಿ ಅದನ್ನ ಯಾರಿಗೆ ರಿಟೈರ್ಡ್ ಆದ್ರೂ ಪೆನ್ಷನ್ಸ್ ಕೊಡ್ತಾರೋ ಅಮೌಂಟ್ ಕೊಡ್ಬೇಕಾಗಿತ್ತು, ಮಾಡ್ತಾ ಇದ್ದಾರೆ. ಸೊ ಅದ್ ಯಾರು ಫಂಡಿಂಗ್ ಮಾಡ್ತಾ ಇರೋದು? ಜನ ಫಂಡ್ ಮಾಡ್ತಾ ಇದ್ದಾರೆ. ವಿದ್ಯುತ್ ಇಲಾಖೆಯ ನೌಕರರು ರಿಟೈರ್ಡ್ ಆದವ್ರ ಪೆನ್ಷನ್ಸ್ ಇದನ್ನ ಕಳೆದ 3 ವರ್ಷದಿಂದ ಫಂಡಿಂಗ್ ಮಾಡ್ತಾ ಇರೋದು ಜನ. ವಿದ್ಯುತ್ ಇಲಾಖೆ ಮೇಲೆ, ಜನರ ಮೇಲೆ ಮಾಡಿದಿರಂತದ್ದು. ಇವ್ರೇನ್ ಮಾಡಿದಂತದ್ದು ನಾವು ಕೇಳ್ತಾ ಇರೋದು ಸ್ಪಷ್ಟ ಮೇಡಮ್. ನೀವು ಬಂದಾದ್ಮೇಲೆ ಒಂದೇ ಒಂದು ನೇಮಕಾತಿ ಯಾವ್ದು ಇಲ್ಲ ಅದಲ್ಲಿ. ಹಾಗಾದ್ರೆ ರಾಜೀನಾಮೆ ಕೊಟ್ಬಿಡ್ರೆ ನಿಮ್ ಕೈಲಿ ಆಗಲ್ವನ್ರಿ? ರಾಜೀನಾಮೆ ಕೊಟ್ಟು ತೊಲಗಬೇಕು. 2,64,000 ರಾಜೀನಾಮೆ ಕೊಟ್ಟು ತೊಲಗಬೇಕಾಗತ್ತೆ. ರಾಜ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ರಾಜ್ಯದ ಬಗ್ಗೆ ಮಾತಾಡಿ, ಕೇಂದ್ರದ ಬಗ್ಗೆ ಮಾತಾಡೋಣ. ಈ ತರದ್ದು ಕುಮಾರ್ ಸರ್ 2,64,000 ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ, ಮನೇಲಿದ್ದಾರೆ. ನೀವು ಮನೆಗೆ ಹೋಗ್ಬೇಕಾ? ನಿಮ್ದೇ ಪಾಯಿಂಟ್ ಬರೋಣ ಸರ್. ಒಂದೇ ನೇಮಕಾತಿ ಪತ್ರ ಕೊಟ್ಟಿದ್ದೀರಾ. ಜನರ ಆಕ್ರೋಶ ರಾಜಕೀಯ ಪಕ್ಷ ಅಲ್ಲ, ಅದು ಜನರ ವಿದ್ಯಾರ್ಥಿಗಳ ಆಕ್ರೋಶ ಮೇಡಮ್. ಅದೊಂದು ಪೊಲಿಟಿಕಲ್ ಪಾರ್ಟಿ, ವಿದ್ಯಾರ್ಥಿಗಳ ಆಕ್ರೋಶ. ಅದಕ್ಕೂ ಇವ್ರು ಕಿವಿ ಕೇಳಿಸಲ್ಲ ಅಂದ್ರೆ ಎಮ್ಮೆ ಚರ್ಮದ ಕೇಳಿಸ್ಕೋಬೇಕಾಗುತ್ತೆ. ಡ್ರಗ್ ಮಾಫಿಯಾ, ಭೂ ಮಾಫಿಯಾ ಮಾಡ್ಕೊಂಡು ಮಾಡ್ತಾ ಇರೋದು ಡಿಬೇಟ್ ಮಾಡೋ ರೀತಿ ದಬ್ಬಾಳಿಕೆನ ರಾಜ್ಯ ಜನ ಕಣ್ತುಂಬ ನೋಡ್ತಾ ಇದೀವಿ. ಇವತ್ತೇನು ಹೇಳ್ತಾರೆ, 2,64,000 ಜನ ನಾವು ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಯಡಿಯೂರಪ್ಪ ಸರ್ಕಾರ ಹಂಗೆ ಉಳಿಸಿ ಹೋಗ್ಬಿಟ್ಟಂದ್ರು. ನಿಮ್ಗೆ ಯಾಕೆ ಕೊಟ್ರು? ಮತ್ತೆ ಯಾಕೆ ಸೋಲ್ಸಿತ್ತು? ಯಾಕೆ ಮತ್ತೆ ಬಿಜೆಪಿ ಮನೆ ಕಳ್ಸಿತ್ತು? ನಿಮ್ಗೆ ಸೋಲ್ಸಿದ ಉದ್ದೇಶನೇ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂತ. ಇವಾಗ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕು. ಒಂದ್ ನಿಮಿಷ ಇರ್ರಿ ನಾನು ಕೊಟ್ಟೆ ವಿಚಾರ ಬಿಡಿ. ಅವಕಾಶ ಬೇಕಾ ಬೇಡ? ನಿಮ್ಗೆ ಅವಕಾಶ ಬೇಕಾ ಬೇಡ? ಹೇಳ್ರಿ, ಆಯ್ತು ಆಯ್ತು ಕೇಳ್ರಿ, ಆಯ್ತು. ಇದನ್ನ ದಬ್ಬಾಳಿಕೆ ಇನ್ನೊಬ್ರು ಮಾತಾಡ್ತಿದ್ದಾಗ
ಸರ್ ಇರಿ ಸರ್ ನೀವು ನೀವು 10-20 ನಿಮಿಷ ಮಾತಾಡ್ಬಿಟ್ಟು ನಾನು ಇಂಟರಪ್ಟ್ ಮಾಡೋದಿಲ್ಲ ಕೇಳೋದಿಲ್ಲ ಸರ್ ನೀವು ಏನಿದು ನೀವು 20 ನಿಮಿಷ ತಗೋಬೋದಾ 20 ನಿಮಿಷ ಸಮಯ ಯಾರೋದಿಲ್ವಾ ನಿಮ್ಗೆ ನೋಡಿ ಏನ್ ಇಂಟರಪ್ಟ್ ಡಿಬೇಟ್ ಆಗಕ್ ಬಿಡಲ್ಲ ನೀವು ಕಾಂಗ್ರೆಸ್ ಯಾರು ಕೂಡ ಒಂದು ಡಿಬೇಟ್ ಆಗಕ್ ಬಿಡಲ್ಲ ನೀವು ಏನು ಇರಾಬರ ಟೈಮ್ ಮೇಲೆ ತಗೋಬೇಕು ಅಂತ ನೀವು ಏನ್ ಅನ್ಕೊಂಡಿದ್ದೀರಾ ನೀವು ಕರೆಯೋದು ಕೊಟ್ಟ ಸಮಯದಲ್ಲಿ ಮಾತಾಡಕ್ಕೆ ಇರೋ ಸಮಯ ಘೋಷಣೆ ಮಾಡಕ್ಕಲ್ಲ ಡಿಬೇಟ್ ಹಾಳು ಮಾಡಕ್ಕಲ್ಲ ನಿಮ್ಮನ್ನ ಕರೆಯೋದು ಏನ್ ಸರ್ ಇದು ಯಾವಾಗ ನೋಡಿದ್ರು ಇದೇ ಹಣೆ ಬರಲ್ಲ ಇಲ್ಲ ನಾವು ಕೇಳ್ಕೊಳ್ಳೋದು ಸುಳ್ಳು ನೀವು ಹೇಳಕ್ಕೆ ಕೇಳಕ್ ಬಂದಿಲ್ಲ ಅದಲ್ಲಿ ನಮ್ಮ ಬಂದಿದೆ ನಿಮ್ ಡ್ರಾಮಾ ಗೊತ್ತಾಗ್ಲೇ ಜನ ಬೀದಿಗೆ ಬಂದಿರೋದು ಜನ ಬೀಗ್ ಬಂದಿರೋಂಥದ್ದು ಬೀದಿನಲ್ಲಿ ಚಪ್ಪಲಿ ಹೊಡಿತಾ ಇರೋಂಥದ್ದು ಜನ ಕಾಂಗ್ರೆಸ್ಗೆ ಬಡಿಗೆ ತಗೊಂಡು ಹೊಡಿತಾರೆ ಕಾಂಗ್ರೆಸ್ಗೆ ಜನ ಆಚೆ ಬಂದಿರೋಂಥದ್ದು ಬಡಿಗೆ ಹೊಡಿಯಕ್ಕೆ ಆಚೆ ಬಂದಿರೋಂಥದ್ದು ಮನುಷ್ಯ ಜನ ಆಚೆ ಬಂದಿರೋಂಥದ್ದು ಮನುಷ್ಯ ಮನುಷ್ಯರಲ್ಲ ನಮ್ಮನ್ ಕೇಳ್ತಿರೋದು ಮತ್ತೆ ನಮ್ಮನ್ ಕೇಳಿ ಒಂದ್ ನಿಮಿಷ ನಾನು 1.8 ಲಕ್ಷ ಕೋಟಿ 1,80,000 ಉದ್ಯೋಗ ಯಾಕೆ ಭರ್ತಿ ಮಾಡಲಿಲ್ಲ? ನಾಗೇಂದ್ರ ಅವರೇ, ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮನುಷ್ಯತ್ವದ ಬಗ್ಗೆ ಮಾತಾಡಿದ್ರೆ ಡಿ.ಕೆ. ಅಷ್ಟೇ ನಿಮ್ಗೆ ಅರ್ಥ ಆಗಲ್ವಾ ಸರ್? ಕುಮಾರ್ ಅವರೇ ಅರ್ಥ ಆಗಲ್ವಾ ನಿಮ್ಗೆ? ಸ್ವಲ್ಪ ಗೊತ್ತಿದೆ ನಮಗೆ. ಮೇಡಮ್ ಇವ್ರು ಕುಮಾರಸ್ವಾಮಿ 1,80,000 ಮೇಡಮ್ ಇಲ್ಲಿ ನೋಡಿ ಇಬ್ರು ಕೂಗಾಡ್ಬಿಟ್ರೆ ಒಂದಾಗ್ಬಿಟ್ಟಿದೀವಿ ಅಂತ ಇಲ್ಲಿ ಯಾರು ಕೇಳೋರಿಲ್ಲ. ಇವರು ಮೇಡಮ್ ಇವತ್ತು ಹಿಂದಿನ ಸರ್ಕಾರಗಳು 2,60,000 ಉದ್ಯೋಗಗಳು ಕಾಲಿಟ್ಟಿದ್ವು. ಅದಕ್ಕೆ ಅವ್ರನ್ನೆಲ್ಲ ಮನೆ ಕಳ್ಸ್ಬಿಟ್ರು. ಅದು JDS ಇರ್ಬೋದು, ಬಿಜೆಪಿ ಇರ್ಬೋದು. ನಿಮಗೆ ಕೊಟ್ಟರು ಮ್ಯಾಂಡೇಟ್ರಿ 136. ನೀವು ಬಂದ್ಬಿಟ್ರೆ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ, ಆರೋಗ್ಯ ಇಲಾಖೆ ಡೆವಲಪ್ಮೆಂಟ್ ಮಾಡ್ತೀರಿ, ಮತ್ತೆ ನೀವು ಎಜುಕೇಶನ್ ಡೆವಲಪ್ಮೆಂಟ್ ಮಾಡ್ತೀರಿ ಅಂತ ರಾಜ್ಯ ಜನ ಕಣ್ಬಿಟ್ಟು ಕಣ್ ಮುಚ್ಕೊಂಡು ನೋಡ್ತಾ ಇದೀವಿ. 24 ಗಂಟೆ ನಾವು 23ರಲ್ಲಿ 85,000 ಕೋಟಿ ಬಜೆಟ್ ಮಂಡನೆ ಮಾಡಕ್ಕೆ ಸಾಲ ಮಾಡಿದ್ರಿ. ನೀವು ಎಲ್ಲೋಯ್ತು ಅಂದ್ರೆ ಇವತ್ತರೆಗೂ ನಾಪತ್ತೆ. ಮತ್ತು ಯಾವುದೇ ಇಲಾಖೆಗಳು ನೋಡಿ ಇವತ್ತು ಎಲ್ಲ ಭ್ರಷ್ಟಾಚಾರ. ಅದೇ ರೀತಿ 24ರಲ್ಲಿ 1,05,000 ಕೋಟಿ ನೀವು ಬಜೆಟ್ ಮಂಡನೆ ಮಾಡಕ್ಕೆ ಸಾಲ ಮಾಡಿದ್ರಿ. ಯಾರನ್ನ 7 ಕೋಟಿ ಜನನೇ ಒತ್ತೆ ಹಾಕ್ಬಿಟ್ರಿ. ಇಡೀ ರಾಜ್ಯದಲ್ಲಿ ಅಂತ ದೊಡ್ಡ ದೊಡ್ಡ ಹೈಟೆಕ್ ಕಟ್ಟಡಗಳನ್ನ ನೀವು ತಗೊಂಡೋಗಿ ಬಡ್ಡಿಗೆ ಬಿಟ್ರಿ, ನೀವು ಗಿರ್ಬಿಟ್ರಿ. ಅದೇ ರೀತಿ 26ರಲ್ಲಿ 1,16,000 ಕೋಟಿ ನೀವು ಬಜೆಟ್ ಮಾಡೋಕ್ಕೆ ಸಾಲ ಮಾಡಿದ್ರಿ ರಾಜ್ಯದ. ಇದೆಲ್ಲ ಸಾಲ ಮಾಡಿದ್ರೆ ಕೂಡ ಸಾಲದ ರಾಮಯ್ಯ ಅಂತ ಕೀರ್ತಿ ತಗೊಂಡ್ರೆ ಕೂಡ ಇವತ್ತು ಒಂದು ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ, ಇಲ್ಲ ಒಂದು ಶಿಕ್ಷಣ ಬಗ್ಗೆ ಅಭಿವೃದ್ಧಿ ಆಗಲಿ, ಇಲ್ಲ ಒಂದು ಆರೋಗ್ಯ ಇಲಾಖೆದ ಏನಾದರೂ ಒಂದು ಅಭಿವೃದ್ಧಿ ಆಗಲಿ, ಯಾವುದೂ ಇಲ್ಲ. ಇವತ್ತು ಆರೋಗ್ಯ ಇಲಾಖೆಗೆ ತಗೊಂಡ್ರೆ ಗುತ್ತಿಗೆಗೆ ತಗೊಂಡ್ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಡಾಕ್ಟರ್ಗಳು ಖಾಸಗಿ ಹಾಸ್ಪಿಟಲ್ಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಸಂಬಳ ಕೊಡ್ತಾ ಇಲ್ಲ, ನಾವು ಹೆಂಗ್ ಬದುಕಬೇಕು ಅಂತಾರೆ. ಇಂಥ ಇವತ್ತು ಈ ಪರಿಸ್ಥಿತಿ 5,000 ಕೋಟಿ ಹಂಗೆ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ. ಏನ್ ಮಾಡಕ್ ಉಳಿಸ್ಕೊಂಡಿದ್ದೀರಿ? ಎಲ್ಲಿ ತಗೊಂಡ್ ಹೋಗ್ತೀರಿ ಅದನ್ನ? ಯಾವ ಎಲೆಕ್ಷನ್ಗೋಸ್ಕರ ನೀವು ಸ್ಕ್ಯಾಮ್ ಹಾಕೊಂಡಿದ್ದೀರಿ? ಇವತ್ತು ಮನಿ ಲ್ಯಾಂಡ್ರಲ್ಲಿ ನೀವೇ, ಹನಿ ಟ್ರ್ಯಾಪ್ಗಳಲ್ಲಿ ನೀವೇ, ಪ್ರತಿಯೊಂದು ವಿಚಾರಗಳಿಗೂ ನೀವು ಇವತ್ತು ಭ್ರಷ್ಟಾಚಾರ ಕಾಣಿಸ್ತಾ ಇದ್ರಿ. ಇವತ್ತು ಉದ್ಯೋಗ ಕೇಳಕ್ ಬಂದ್ರೆ ಉದ್ಯೋಗ ಕೇಳಕ್ ಬಂದಿರೋದು ಯುವ ಪೀಳಿಗೆ ಹೋರಾಟ ಮಾಡ್ತಿರೋದು. ಉದ್ಯೋಗ ಹೋರಾಟ ಮಾಡ್ತಿರೋದು ಯುವ ಪೀಳಿಗೆ. ನೀವು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಿರಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರಲ್ಲ ನೀವು. ಉದ್ಯೋಗ ಸೃಷ್ಟಿ ಮಾಡ್ಕೊತ ನಿಮಗೆ ಚಿಮಾರಿ ಆಗ್ತದೆ ಸರ್ಕಾರ. ನಿಮಗೆ ಯೋಗ್ಯತೆ ಇಲ್ಲಲ್ಲ, ನೈತಿಕತೆ ಇಲ್ಲಲ್ಲ, ರಾಜೀನಾಮೆ ಕೊಡಿ. ಈ ಡಬಲ್ CMಗಳು ನಮ್ಮ ಕಥೆಗಳು ನೋಡಿ ರಾಜ್ಯದಲ್ಲಿ ಜನ ಕಂಗಾಲಾಗೋಗಿದೆ. ಈ ಕುರ್ಚಿ ಕಾದಾಟಗಳಲ್ಲಿ ಜನ ಕಂಗಾಲಾಗಿ ಇವತ್ತು ಜನ ಸೂಸೈಡ್ ಮಾಡ್ಕೊಂತಾರೆ. ಯುವ ಪೀಳಿಗೆಗಳನ್ನ ಅರೆಸ್ಟ್ ಮಾಡ್ತೀರಿ. ರೈತರು ಹೋರಾಟ ಮಾಡಬೇಕು, ಆಶಾ ಕಾರ್ಯಕರ್ತರು ಹೋರಾಟ ಮಾಡಬೇಕು. ಪೌಷ್ಟಿಕ ಆಹಾರಗಳಿಲ್ಲ. ಮೈಸೂರು ಭಾಗದಲ್ಲಿ ಪೌಷ್ಟಿಕ ಆಹಾರ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಅಂಗನವಾಡಿ ಮಕ್ಕಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದೆ. ಅಲ್ಲಿರೋಂಥ ಇಂಡಸ್ಟ್ರಿಯಲ್ಲಿ ಇರೋಂಥ ಕಂಪ್ನಿಗಳವರು ರಸ್ತೆ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ನಾವು ಗುಳ್ಳೆ ಹೋಗ್ತೀವಿ, ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಮಿನಿಸ್ಟರ್ಗಳು ಲೆಟರ್ ಬರೆದ್ರೆ ಏನ್ ಹೇಳ್ತೀರಾ ನೀವು? ನಿಮ್ಗೆ ಇಷ್ಟ ಇದೆ ಇರಲಿಲ್ಲ ಅಂದ್ರೆ ಹೋಗ್ರಿ ಅಂತ ಹೇಳ್ತೀರಿ. ಈ ತರ ದೌರ್ಜನ್ಯ ದಬ್ಬಾಳಿಕೆ ಸರ್ಕಾರ ಜಾಸ್ತಿ ದಿವಸ ಉಳಿಯಲ್ಲ. ಯುವ ಪೀಳಿಗೆ ತಿರುಗಿ ಬಿದ್ರೆ ನಿಮ್ಮ ದಿನ 3 ದಿನ ಅಷ್ಟೇ. ಇದು ನಿಮ್ದು ಸರ್ಕಾರ ಬಿದ್ದೋಗ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇತ್ತು. ರೈಟ್ ಕುಮಾರ್ ಅವರೇ, ಸರ್ಕಾರದ ಖಜಾನೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ಆಡಳಿತ ಸರ್ಕಾರದವರು ಶ್ವೇತಪತ್ರ ಹೊರಡಿಸಿ ಏನು ಗೊತ್ತಾಗಬೇಕಾಗಿದೆ.
ಎಲ್ಲ ಬೆಲೆ ಏರಿಕೆ ಆಗೋಗಿದೆ ಒಂದು ಕಡೆ, ಇನ್ನೊಂದು ಕಡೆ ನಿಗಮದ ಹಣವನ್ನು ನೀವು ಗ್ಯಾರಂಟಿಗೆ ಬಳಕೆ ಮಾಡ್ಕೋತೀರಿ. ಇವಾಗ ಸರ್ಕಾರದ ಚಿಂತನೆ ಹೆಂಗಿದೆ ಅಂದರೆ, ಯಾರೆಲ್ಲ ಸಶಕ್ತರಿದ್ದೀರಿ, ಆರ್ಥಿಕವಾಗಿ ಸಬಲರಿದ್ದೀರಿ, ಅವರು ಈ ಗ್ಯಾರಂಟಿ ಯೋಜನೆಯ ವ್ಯಾಪ್ತಿ ಒಳಗೆ ಬರದೇ ಇರೋದಕ್ಕಾಗತ್ತಾ ಯೋಚನೆ ಮಾಡಿ ಅನ್ನುವ ಮಟ್ಟಕ್ಕೆ ಬಂದಿದ್ದೀರಿ ಅನ್ನೋದಾದರೆ, ಖಜಾನೆ ಎಷ್ಟು ಭದ್ರವಾಗಿದೆ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ವಿಚ್ ಇಸ್ ಅಂಡರ್ಸ್ಟುಡ್. ಇದರ ನಡುವೆ ಈ ಪ್ರತಿಭಟನೆಗಳು ಹೆಂಗಿದನ್ನು ನಿಭಾಯಿಸ್ತೀರಿ? ಉಜ್ವಲ ಯೋಜನೆಗೋಸ್ಕರ ಅಪ್ಪ ನೀವು ಹೆಂಗದು ಸರ್, ನಿಮ್ಮ ಬಗ್ಗೆ ಹೇಳಿ ಫಸ್ಟ್. ನೀವು ಅದನ್ನ ಆಮೇಲೆ ಹೇಳೋದಲ್ಲ, ಫಸ್ಟ್ ನಿಮ್ಮನ್ನ ಕ್ಲೇಮ್ ಮಾಡಿ ನೀವು. ನಮ್ದು ಹಿಂಗಿದೆ, ಆಮೇಲೆ ಸೆಂಟ್ರಲ್ ಹೇಳಿ. ಹೆಂಗದು ನೀವು ಆ ಥರ ಯಾವ ಮನಸ್ಥಿತಿ ನೋಡಿ? ನಮ್ಮ ಯೋಚನೆಗಳು ಹೆಂಗಿದ್ದಾವೆ, ನಮ್ಮ ಯೋಚನೆಗಳು ಹೆಂಗಿದ್ದಾವೆ, ಆಮೇಲೆ ಏನೇನೋ ಇಟ್ಕೊಂಡ್ಬಿಟ್ಟು ನೀವು ಇನ್ನೊಬ್ರು ಟೀಕೆ ನಿಮ್ಮ ಪ್ರಶ್ನೆ ಬಂತಲ್ವಾ, ಅದು ವಿಷಯ ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಡಿ, ಯಾವಾಗ ಸಮಯ ಜಾಸ್ತಿ ಹೋಗಲ್ಲ. ಮೇಡಮ್, ಈ ಖಾಲಿ ಡಬ್ಬಗಳು ಜಾಸ್ತಿ ಮಾತನಾಡುತ್ತೆ ಆಯ್ತಾ. ಗಂಟೆ ಬಾರಿಸೋದು, ದೀಪ ಹಚ್ಚೋದು, ನಾಮ ಬಳಿಯೋದು, ಟೋಪಿ ಹಾಕೋ ಕೆಲಸ ಎಲ್ಲ ಬೇರೆ ಕಡೆ ಮಾಡಲಿ. ಕರ್ನಾಟಕದಿಂದ ಹೋಗ್ತಿರೋ ಹಣ, ತೆರಿಗೆ ಹಣವನ್ನು ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಒಂದು ಸರ್ಕಾರಕ್ಕೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ. ನಿರ್ಮಲಾ ಸೀತಾರಾಮನ್ ಅವರೇ, ನಿಮ್ಮ ಆರ್ಥಿಕ ಮಿತಿಯಲ್ಲಿ, ನಿಮ್ಮ ಇದ್ರ ಮಿತಿಯಲ್ಲಿ ನೀವು ಸಾಲ ಮಾಡ್ಕೊಳ್ಳಿ ಅಂತ ಹೇಳ್ತು. ಇವ್ರು ನಾಗೇಂದ್ರ ಅವ್ರು ಹೇಳಿದ್ದು ಮಾತು ಉತ್ತರ ಕೊಡ್ತಾ ಇದ್ದೀರಿ. ಮೇಡಮ್ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಏನ್ ಮೇಡಮ್, ನಮಗೆ 15ನೇ ಹಣಕಾಸಿನ ಯೋಜನೆ, 14ನೇ ಹಣಕಾಸಿನ ಯೋಜನೆಯಲ್ಲಿ ಹಣ ಕೊಡಿ ಅಂದಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ರಾಜ್ಯ ಸರ್ಕಾರಗಳೇ ತಿರುವಳಿ ಮುಖಾಂತರ ಹಣ ಸಾಲ ಮಾಡಿ ತೆಗೆದುಕೊಂಡು ಸರ್ಕಾರಗಳನ್ನು ನಡೆಸಿ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿದ್ದು ನಾವ ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್. ಸುಮ್ಮನಿರಪ್ಪ, ಇವೆಲ್ಲ ನಿನಗೆ ಗೊತ್ತಿದೆ ನೋಡಪ್ಪ. ನಿರ್ಮಲಾ ಸೀತಾರಾಮನ್ ಹೇಳಿದ್ದು ಇವ್ರಿಗೇನೋ ಗೊತ್ತಿದ್ಯಾ? ಬಜೆಟ್ ಸಂದರ್ಭದಲ್ಲಿ ನೋಡಿ ಇವರು ಹೆಂಗ್ ಮಾತಾಡ್ತಾರೆ. ಸ್ವಲ್ಪ ಇರೇ, ನಾವು ಉತ್ತರ ಕೊಡ್ತಾ ಇದ್ದೀನಲ್ವಾ. ಸಾಲ ಮಾಡಿದ್ವಿ ಅಂತ ಬಿಡಲ್ವಲ್ಲ. ಏನ್ರಿ ನಮ್ಮನ್ನ 4,16,000 ಗೊತ್ತಿದೆ, ನೀನೇನು ಮಾಡ. 4,16,000 ನಿಭಾಯಿಸೋದಕ್ಕೆ ಹೇಳ್ತಾ ಇದ್ದೇನೆ. ಇವರೇ ಕೊಟ್ಟ ಸಲಹೆ ಮುಖಾಂತರ ಈಗ JDS ನವ್ರು ಹೇಳಿದ್ರು, ಇಷ್ಟು ಸಾಲ ಮಾಡ್ಬಿಟ್ರು, ಅಷ್ಟು ಸಾಲ ಮಾಡ್ಬಿಟ್ರು, ಅಷ್ಟು ಸಾಲ ಮಾಡ್ಬಿಟ್ರು ಅಂತ. ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಆಯ್ಕೆ ನಾವು ರಾಷ್ಟ್ರೀಯ ಪಕ್ಷದಿಂದ ನಮಗೂ ಸಮಯ ಎರಡಕ್ಕೆ ಶುರು ಮಾಡಿ ಮಾತಾಡಿದ್ರು. ನಾನೇನ್ ಮಾಡ್ಬೇಕು ಹೇಳಿ? ಬನ್ನಿ 20 ನಿಮಿಷ ಸುಳ್ಳು ಹೇಳಕ್ಕೆ 20 ನಿಮಿಷ, ನಿಜ ಹೇಳಕ್ 1 ನಿಮಿಷ ಸಾಕು. ನಿಜ ಹೇಳಕ್ 1 ನಿಮಿಷ ಸಾಕು. ಸುಳ್ಳು ಹೇಳಕ್ಕೆ 20 ನಿಮಿಷ ಆದಲ್ಲಿ ಭಾರತ ದೇಶದ ಮಾಹಿತಿ ಕೊಡ್ತಾ ಇದೆ ಅಂತ ನಾನು ಕೇಳಿ. ಮೇಡಮ್, ಅದೇ ಮೇಡಮ್ ಹಣಕಾಸು ಬಜೆಟ್ ಮಂಡಳಿ ಹೇಳಪ್ಪ. ಎಷ್ಟು ಗಾತ್ರ ನಿಮ್ದು? ಎಷ್ಟು ಗಾತ್ರ ಬಜೆಟ್ ಮಂಡನೆ ಮಾಡ್ತಾ ಹೇಳ್ರಿ? ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಗಾತ್ರ ಬಜೆಟ್ ಮಂಡನೆ ಮಾಡ್ತಾ ಎಲ್ಲ ಮಾಡ್ಬೇಡ. 4,16,000 ಕೋಟಿ ನಾನು ಕಾಂಗ್ರೆಸ್ ವಕ್ತಾರ ಆಗಿದ್ರೆ ಹಿಂಗ್ ಮಾತಾಡ್ತಿರ್ಲಿಲ್ಲ ಸರ್. ಸಿಂಪಲ್. ತಕ್ಷಣಕ್ಕೆ ಏನ್ ಕ್ರಮ ತಗೋತೀರಿ? ಅಲ್ಲಿ ಹೋರಾಟ ಆಗ್ತಿದೆ. ಈಗ ಇಮಿಡಿಯೇಟ್ ಆಗಿ 50,000 ಸರ್ ನೀವು ಸಾಕಾಗೋಗಿದೆ. ಉದ್ಯೋಗ ಸೃಷ್ಟಿಯಾಗಿದೆ, ಒಳ ಮೀಸಲಾತಿಯ ಪ್ರಕ್ರಿಯೆ ಚಾಲೂಲಿದೆ. ಅದಾದ ಈಗಾಗಲೇ 23ರಿಂದ 26ವರೆಗೂ 35,000ದಿಂದ 40,000 ಹುದ್ದೆಗಳು ಭರ್ತಿ ಮಾಡಾಗಿದೆ. ಆಯ್ತು, ಆಗಿದೆ. ಒಂದ್ ನಿಮಿಷ, ನಿಮ್ ಕಣ್ಣು ಕಾಣಿಸೋದು ಒಂದು ಮೊನ್ನೆ ನಡೆದಿದ್ದ ಬೆಂಗಳೂರು ಮಹಾನಗರ ಪಾಲಿಕೆ. ಸುಮ್ಮನಿರ್ರಿ, ಬೆಂಗಳೂರು ಮಹಾನಗರ ಪಾಲಿಕೆ ಮೇಡಮ್ ಇವರು ಮಾತಾಡ್ಬೇಡಿ ಮಧ್ಯ. ಮೊನ್ನೆ ನಡೆದು ಮಹಾನಗರ ಪಾಲಿಕೆಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋರಿಗೆಲ್ಲ ಹಕ್ಕುಪತ್ರ ಇದು ನೇಮಕಾತಿ ಪತ್ರ ಕೊಡ್ಲಿಲ್ವಾ 10,000 ಜನರಿಗೆ? ಕೊಡ್ವಾ ಇಲ್ವಾ ಮೇಡಮ್? ಆಯ್ತು ಮೇಡಮ್, ಇವಾಗ 1,00,000 ಹುದ್ದೆಗಳು ಪ್ರಕ್ರಿಯೆ ನಡೀತಾ ಇದೆ. ಏನ್ ಅರ್ಜಿ ಹಾಕಿದ್ದಾರೆ ಅದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಇಲಾಖೆ. ಅದು ಆಗಲೇ ಇಲ್ಲ. ಯಾಕೆಂದ್ರೆ ಅವ್ರು ಅರ್ಜಿ ಹಾಕಿದ ದಿನಾಂಕ ಹಂಗೆಲ್ಲ ಅಲ್ಲ, ಅರ್ಜಿ ಹಾಕಿದ ದಿನಾಂಕದ ಲೆಕ್ಕ ಆಯ್ತಾ. ಅದ್ರ ಪ್ರಕಾರ ಮೇಡಮ್ 1 ನಿಮಿಷ ಇರಿ ಮೇಡಮ್, ಪೂರ್ಣ ಮಾಡಕ್ಕೆ. ಈಗ ಅದ್ರ ಪ್ರಕಾರ ಒಂದು FDA ಅವರು ನಮಗೆ ಕೊಟ್ಟಿರೋ ಪರ್ಮಿಷನ್ ಪ್ರಕಾರ 1,00,000 ಹುದ್ದೆ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ 56,000 55,000 ಹುದ್ದೆ ಭರ್ತಿ ಮಾಡಕ್ಕೆ
ಹೇಳಿದ್ದಾರೆ. ಈ 1 ಲಕ್ಷ ಹುದ್ದೆ ಏನು ಅರ್ಜಿ ಕರೆದಿದ್ದೀವಿ, ಅದು ಪ್ರಕ್ರಿಯೆಯಲ್ಲಿದೆ. ಒಳ ಮೀಸಲಾತಿ ಅದು ನಿಗದಿ ಆಗಿದ ತಕ್ಷಣ ಅವ್ರು 1 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತೆ. ಅದಾದ್ಮೇಲೆ ಇನ್ನೊಂದು 55,000ಕ್ಕೆ FD ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಭರ್ತಿ ಆಗುತ್ತೆ. ಬಿಡಪ್ಪ, ಅಲ್ಲಿ ತನಕ ಬಿಡ್ರಿ, ಉದ್ಯೋಗ ಸಿಗೋರು 3,000 ರೂಪಾಯಿ ಹಣ ನಾವು ಕೊಡ್ತಾ ಇದ್ದೇವೆ. ಅವ್ರಿಗೆ ಸ್ಟೈಫಂಡ್ ಇರ್ತಾರೆ. ಆಮೇಲೆ ಇವ್ರ ನಾಯಕ, ವಿರೋಧ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದೇ ಆಯ್ತು, ನಿಂಬೆ ಕೇಳೋಣ ಅವ್ರ ಮಗ ಏನ್ ಮಾಡ್ದ ಅಂತ ಕೇಳೋಣ. ಸಿಂಪಲ್ ಆಗಿ ಮಾತಾಡೋಣ. ನನ್ನೊಂದು ಪ್ರಶ್ನೆ ಕೇಳಿದ್ರಿ, 1 ಲಕ್ಷ ಹುದ್ದೆ ಭರ್ತಿ ಆಗೋದಕ್ಕೆ 55,000 FD ಅವರು ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ. ನನ್ನೊಂದು ಸಣ್ಣ ಪ್ರಶ್ನೆ ಇದೆ, ಹೇಳಿ ಮೇಡಮ್. ನೋಡಿ, ಯುವ ನಿಧಿಯ ಫಲಾನುಭವಿಗಳ ಸಂಖ್ಯೆ 3,08,267. ಅರ್ಜಿ ಯಾರ್ಯಾರು ಹಾಕೊಂಡಿದ್ದಾರೆ? ಒಂದು ನಿಮಿಷ ತಾಳ್ಮೆಯಿಂದ ಸರ್, ನೀವು 3,08,627 ಜನ, 2,80,000 ಹುದ್ದೆನೇ ಖಾಲಿ ಇದೆ, 912 ಕೋಟಿ ರೂಪಾಯಿ ನೀವು ವಿನಿಯೋಗಿಸ್ತಿರೋದು. ಏನು ಯುವ ನಿಧಿಲಿ 3,000 ರೂಪಾಯಿ ಇನ್ನು ಅಕೌಂಟಿಗೆ ಬೀಳುತ್ತೆ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟು ಡ್ರಾ ಮಾಡಿಲ್ಲ ನಾವು ಸರ್. 2,000 ರೂಪಾಯಿ ಮಾತಾಡಿ ಸರ್, ಪ್ರಾಕ್ಟಿಕಲಿ ಮಾತಾಡಿ, ಇರೋ ವಿಷಯ ಮಾತಾಡಿ. ಇದು ಬೇಡ ಅಂತ ಹೇಳ್ತಿರೋದು ನಾನು. ವಿಷಯ ಏನಿದೆ ಅದನ್ನ ಮಾತಾಡಿ. ನಾವು ಆ ಥರ ಸುಳ್ಳು ಹೇಳಿಲ್ಲ. 24 ಕೋಟಿ ಉದ್ಯೋಗ ಎಲ್ಲೇ 2 ಕೋಟಿ ಉದ್ಯೋಗ ಕುಮಾರ್ ಗೌಡ್ರೆ, 1 ಲಕ್ಷ ಉದ್ಯೋಗದ ಪ್ರಕ್ರಿಯೆ ನಡೆದಿದೆ. ವಿದ್ಯಾರ್ಥಿಗಳ ಒಕ್ಕೂಟದವರು ಸರ್ಕಾರದ ಸಾಧನೆಗಳನ್ನು ಮೆಚ್ಚಿ 1000 ದಿನದ ಸಾಧನೆಗಳನ್ನು ಮೆಚ್ಚಿ ಉತ್ಸಾಹ ಮಾಡಕ್ಕೋಸ್ಕರ ಇವಾಗ ಮೇಡಮ್ ಪೇಶ್ವೆಗಳು ಮತ್ತು ಇವರು ಕ್ರಿಯೇಟೆಡ್ ಇರಿ ಸರ್, ಮಾತಾಡಿದ ಆಯ್ತಲ್ಲ ಸರ್. ನಾವು ಒಬ್ಬ ರಾಷ್ಟ್ರೀಯ ಪಕ್ಷದ ವಕ್ತಾರ, ನಾನು ಮಾತಾಡ್ತಾ ಇರ್ಬೇಕಾದಾಗ ನಾನು ಸೈಲೆಂಟ್ ಆಗಿದೆ ಅಂತಂದು ಕೇಳ್ಕೋಬೇಕಾಗುತ್ತೆ ಅಷ್ಟೇ. ಅಂತಲೇ ಕೇಳ್ಕೋಬೇಕಾಗುತ್ತೆ. ನಿಮ್ಮ ಇದು ಪಾಳ್ಯಗಾರಿಕೆಲ್ಲ ನಡೆಯಕ್ಕಾಗಲ್ಲ ಅಂತಲೇ ಕೇಳ್ಕೋಬೇಕಾಗುತ್ತೆ. ಕೇಳ್ಕೋಬೇಕಾಗುತ್ತೆ. ಖಾಲಿ ಡಬ್ಬ ಇಲ್ಲ ಅಂತಲೇ ಯಾರಿಗಂತಲೇ ಒಬ್ಬ ವಕ್ತಾರ ಬಗ್ಗೆ ಜವಾಬ್ದಾರಿ ನಿಮ್ಮಲ್ಲಿ ಕೇಳಿದ್ದು ನಿಮ್ದು ಉತ್ತರ ನನ್ನ ಸಮಯ ಇದು ಕೇಳ್ಕೋಬೇಕಾಗುತ್ತೆ. ನೀವು ಮಾತಾಡಬೇಡಿ ಸರ್, ಮಾತಾಡಬೇಡಿ ನೀವು, ಮಾತಾಡಬೇಡಿ ನೀವು, ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ ಸರ್, ನೀವು ದಯವಿಟ್ಟು ಬೇಡ. ಬೇಡ, ಅವ್ರು ಕೇಳಿಸ್ಕೊಬೇಡಿ, ನೀವು ಮಾತಾಡಿ. ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನ್ ಸರ್ ಇದು? ಏನ್ ಸರ್ ಈ ಜಗತ್ತಲ್ಲಿ ಮಾತಾಡ್ಬೇಡಿ ಸರ್, ನೀವು ಮಾತಾಡ್ಬೇಡಿ ಸರ್. ಅವ್ರು ಇಲ್ಲ ಸರ್, ಕಂಟಿನ್ಯೂ ಒಂದು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ. ಇಟ್ ಇಸ್ ಆನ್ ಪ್ರೋಗ್ರೆಸ್. ಜಗತ್ತಲ್ಲೇ ಬೆತ್ತಲೆ ಆದವರು ಇಲ್ಲೂ ಮಾತಲ್ಲಿ ಬೆತ್ತಲೆ ಆಗ್ತಾರೆ. ಜಗತ್ತಲ್ಲಿ ಬೆತ್ತಲೆ ಆದವ್ರು ನೀವು, ಜಗತ್ತಲ್ಲೇ ಕಾಂಗ್ರೆಸ್ ಅವ್ರ ಮುಂದೆ ಬೆತ್ತಲೆ ಆದವ್ರು ನೀವು, ಬೆತ್ತಲೆ ಆದವರು ಯೂತ್ ಜೊತೆ ಇದ್ದೀರಾ. ಸ್ಟಿಲ್ ಬಿಜೆಪಿಯ ಬ್ಯಾನರ್ಗಳನ್ನೇ ಬೆಂಕಿ ಹಾಕಿದ್ದಾರೆ ಇವತ್ತು ಯುವಕರು. ಯಾಕೆ
ಮೇಡಮ್, ಯಾಕಂದ್ರೆ ಆಳುವ ಸರ್ಕಾರದ ಮೇಲೆ ಆಕ್ರೋಶ. ಯಾಕಂದ್ರೆ ಇವ್ರೇನ್ ಹೇಳ್ತಾರಲ್ಲ, 1000 ದಿನಗಳ ಸುಳ್ಳು ಸರ್ಕಾರ. ನೀವು ಬಂದ್ಬಿಟ್ಟು ಇದು ಮೊದಲನೇ ಸತಿ ಅಲ್ಲ, ಹುಬ್ಳಿನೆಲ್ಲ ಮುಂದೆ ಕೆಲವು ತಿಂಗಳ ಮುಂದೆ ನಡೆದಿದಂತದ್ದು. ಅದೇನು ಎಚ್ಚರಿಕೆ ಗಂಟೆ. ನಿಮ್ಮ ಸರ್ಕಾರ ಸರಿಯಾದ ಕಾಲಮಿತಿಯಲ್ಲಿ ನೇಮಕಾತಿ ಮಾಡ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳ ಯಾರು ಇದು ಭವಿಷ್ಯವನ್ನ ಚೆಲ್ಲಾಡ್ತಾ ಇದ್ದೀರಾ. ಇದು ಮೊದಲನೇ ಸತಿ ಏನೋ ಇದು ಬಂದದ್ದಲ್ಲ. ಇಟ್ ಈಸ್ ಇನ್ ಪಾರ್ಟ್ ವಿತೌಟ್ ಎನಿ ಪಾರ್ಟೀಸ್. ಅದಲ್ಲಿ ನಾವು ಅವ್ರ ಆಕಾಂಕ್ಷೆಗಳಿಗೆ ನಾವು ಬಂದ್ಬಿಟ್ಟು ನಾವು ನಿಮ್ ಜೊತೆಗೆ ಇರ್ತೀವಪ್ಪ ಅಂತ ಹೇಳ್ತಾ ಇರುವಂತದ್ದು. ಹಾಗಾದಾಗ ಇವರ ಕರ್ತವ್ಯ ಏನು? ನಿಮ್ಮ 3 ವರ್ಷದಲ್ಲಿ 7 ಲಕ್ಷ ಕೋಟಿ ಸಾಲ ಮಾಡಿದಿರತ್ತಾನೆ. ಯಾವ್ದಕ್ಕೆ ಸ್ಪೆಂಡ್ ಮಾಡಿದ್ದೀರಾ? ಜನಕ್ಕಷ್ಟೇ ಕೇಳುವಂತದ್ದು. ರಾಜ್ಯ ಅಂದ್ರೆ ರಾಜ್ಯಕ್ಕೆ ಮಾತಾಡಿ, ಕೇಂದ್ರ ಅಂದ್ರೆ ಕೇಂದ್ರಕ್ಕೆ ಮಾತಾಡ್ತೀವಿ. 7 ಲಕ್ಷ ಕೋಟಿ ನೀವು ಸಾಲ ಮಾಡಿ ಏನ್ ಮಾಡಿದ್ದೀರಾ? ಯಾವ್ದು ಉದ್ಯೋಗ ಕೊಟ್ಟಿದ್ದೀರಾ? 47 ಇಲಾಖೆಗಳಲ್ಲಿ ಇವತ್ತು ಭರ್ತಿ ಮಾಡಿಲ್ಲ. ಬರೋ ವಾರ OPD ನಲ್ಲಿ ಡಾಕ್ಟರ್ಗಳು ಬಂದ್ ಮಾಡಬೇಕು ಅಂತ ಇದ್ದಾರೆ. ಸಾರಿಗೆ ಇಲಾಖೆ ಅವರು ಮುಂಬಾಕಿ ಕೊಡಲ್ಲ, ಬಂದ್ ಮಾಡಬೇಕು ಅಂತ ಇದ್ದಾರೆ. ಆಶಾ ಕಾರ್ಯಕರ್ತರು ಇದ್ದಾರೆ. ಡ್ರಗ್ಸ್ ಫ್ಯಾಕ್ಟ್ರಿ, ಬೇರೆ ಮಹಾರಾಷ್ಟ್ರ ಗುಜರಾತ್ ಇಂದ ಬಂದು ಡ್ರಗ್ಸ್ ಫ್ಯಾಕ್ಟ್ರಿಗಳು ಇದಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಆಗ್ತಾ ಇಲ್ಲ. ನಿಮ್ಗೆ ಇರೋದಂತದ್ದು RSS ಮಾರ್ಚ್ ಫಾಸ್ಟ್ ಮಾಡಿಲ್ವಾ? ನಿಮ್ ಕಾಳಜಿ ಏನು? ಅವ್ರು ಕೊಟ್ಟಿರಂತ IT BT ನಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಿರುವಂತದ್ದು. ಇಷ್ಟೆಲ್ಲ ನಿಮ್ದು ನ್ಯೂನತೆ ಇರಬೇಕಾದಾಗ ನಾವು ಕೇಳ್ತಾ ಇರೋದು, ರಾಜ್ಯದ ಪರವಾಗಿ ಸಾಲ ಮಾಡಿದಿರುತ್ತಾನೆ, ನಿಮ್ ಸುಸ್ಥಿರ ಸರ್ಕಾರ ತಾನೆ, ಖಜಾನೆ ತುಂಬಿದೆ ತಾನೆ. 7,15,000 ಕೋಟಿ ಸಾಲ ಮಾಡಿರ್ಬೇಕಾದಾಗ ರಾಜ್ಯದ ಜನತೆಗೆ ಯಾವ ದೊಡ್ಡ ಯೋಜನೆಯನ್ನು ಮಾಡಿದ್ದೀರಾ? ಯಾವ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಮಾಡಿದ್ದೀರಾ? ಯೋಜನೆ ಬಂದಿದ್ದು ಯಾವುದು? ಪ್ರಯೋಜನ ಪಡೆದಿದ್ದು ಯಾವುದು? ಗ್ಯಾರಂಟಿ ಅಲ್ಲ. ಗ್ಯಾರಂಟಿನೇ ನೀವು ಅಭಿವೃದ್ಧಿ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಷ್ಟು ಮುಟ್ಟಾಳ್ರೆ ಅವರು ಇಲ್ಲ. ಯಾಕೆಂದ್ರೆ ನೀವು ಹೇಳ್ತಾ ಇರುವಂತ ಕಟು ಸುಳ್ಳನ್ನ ಇಡೀ ಜಗತ್ತು ನೋಡಾಯ್ತು, ಇಡೀ ರಾಜ್ಯ ನೋಡಾಯ್ತು. ಇವತ್ತು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ನಾವು ಕೇಳಿದ್ರೆ ನಿಮ್ ಗ್ಯಾರಂಟಿ. ಬಸ್ಸುಗಳ ಸ್ಥಿತಿ ಏನಾಗ್ತಾ ಇದೆ, ಆರೋಗ್ಯ ಸ್ಥಿತಿ ಏನಾಗ್ತಾ ಇದೆ, ಶಿಕ್ಷಣ ಸ್ಥಿತಿ ಏನಾಗ್ತಾ ಇದೆ. ಇವತ್ತು ಅಲ್ಲಿ ಬಂದಿರುವಂತ ವಿದ್ಯಾರ್ಥಿನಿಯರ ಆಕ್ರೋಶ ಏನು? ಯಾರ ವಿರುದ್ಧ ಆಕ್ರೋಶ? ಯಾರ ವಿರುದ್ಧ? ಆಳುವ ಸರ್ಕಾರದ ವಿರುದ್ಧ ಆಕ್ರೋಶ. ಕೊನೆಯದಾಗಿ ಹೇಳಬೇಕಾಗುತ್ತೆ, ಮೀಸಲಾತಿ ಬಗ್ಗೆ ಹೇಳ್ತಾ ಇರಲ್ಲ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿ 18 ತಿಂಗಳಾಯ್ತು. ಆಮೇಲೆ ಮಾಧುಸ್ವಾಮಿ ಸಮಿತಿ ಆಗ್ಬೋದು, ನಾಗಭೋಜನ್ ಸಮಿತಿ, ಎಲ್ಲಾನು ಮುಂದೆ ಇದೆಯಲ್ಲ. ಯಾಕಂದ್ರೆ ಇವ್ರು ಅನುಷ್ಠಾನ ಮಾಡಿದ್ರೆ ಇವ್ರ ಖಜಾನ ಖಾಲಿ ಇರುತ್ತಲ್ಲ ಮೇಡಮ್, ಅದು ಆರ್ಥಿಕ ಹೊರ ಇವ್ರ ಮೇಲೆ ಬೀಳುತ್ತಲ್ಲ. ಅದಕ್ಕೆ ಈ ರಾಜ್ಯ ಯುವ ಪೀಳಿಗೆಗೆ ಉತ್ತರ ಕೊಡ್ಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡಿದೆ ಬೆತ್ತಲಾಗಿದೆ. ಇವತ್ತು ಯುವ ಪೀಳಿಗೆಗೆ ಕೊಟ್ಟು ಮಾತಾ ನಡ್ಸ್ಕೊಳ್ಳೋಕ್ಕಾಗಂತ ಹೀನಾಯ ಸರ್ಕಾರ, ನೀಚ ಸರ್ಕಾರ, ಕುತಂತ್ರ ಸರ್ಕಾರ, ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಯುವ ಪೀಳಿಗೆಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಈ ಸರ್ಕಾರ ರಾಜೀನಾಮೆ ಕೊಡಬೇಕು. ಕೂಡಲೇ ರಾಜೀನಾಮೆ ನೈತಿಕತೆ ಕೊಡ್ಬೇಕಾಗುತ್ತೆ. ನೀವು ಹೇಳ್ದಂತ ಸತ್ಯನ ನಡ್ಸ್ಕೋಬೇಕು. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ಇವತ್ತು ಅವ್ರನ್ನ ಸಾಯ್ತಾ ಇದ್ದೀರಿ. ಯಾಕೆ ಸಾಯ್ತಾ ಇದ್ದೀರಿ? ಸಂತೋಷ್ ಲಾಡ್ ಅವರು ಹೋಗಿದ್ದಾರೆ. ಯಾವಾಗ, ಎಷ್ಟೊತ್ತಿಗೆ? ನೋಡಿ, ಈಗ ಉದ್ಯೋಗ ಸೃಷ್ಟಿ ಆಗಬೇಕು ಅಲ್ವಾ ಮೇಡಮ್? ಕೇಂದ್ರ ಸಚಿವರು 3 ವರ್ಷ 2 ವರ್ಷ ಆಯಿತು, ಒಂದು ಫ್ಯಾಕ್ಟ್ರಿ ತಗೊಂಡ್ಬಿಟ್ಟು ಒಂದು 10,000 ಉದ್ಯೋಗ ಸೃಷ್ಟಿ ಮಾಡೋಕೆ ಏನಾದ್ರು ಮಾಡಲಿ ಮೇಡಮ್? ಪಾಪ ಅದೆಲ್ಲ ಖಾಲಿ ಡಬ್ಬ ಆಯ್ತು. ರೆಡಿ ಮಾಡಕ್ಕೆ ಅದು ಸಹಕಾರ ಕೊಡ್ಲಿಲ್ಲ. ಇವ್ರು HMD ಇದನ್ನ ಮಾಡ್ಬೇಕಂತಂದ್ರೆ ಅದನ್ನು ಸಹಕಾರ ಕೊಡ್ಲಿಲ್ಲ. ಇವತ್ತು ಕೋಲಾರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸಹಕಾರ ಕೊಡ್ತಾ ಇಲ್ಲ. ಮೀಸಲಾತಿ ಅನ್ವಯದ ಆಧಾರದಲ್ಲಿ ಕೊಡ್ಬೇಕಾ? ನಾವು ಹಂಗೆ ಏಕಾಕಿ ತುಂಬಕ್ಕಾಗುತ್ತಾ? ನೀವೇ ಹೇಳಿ. ಯಾರದನ್ನ ಹಾಳು ಮಾಡೋಗಿದ್ದು? ಬೊಮ್ಮಾಯಿ ಹಾಳು ಮಾಡೋಗಿದ್ದು. ಜಯಸ್ವಾಮಿ ಬೊಮ್ಮಾಯಿ 2 ಲಕ್ಷ 3 ವರ್ಷದ ಸರ್ಕಾರ ಬಂದು ನಿಮ್ಮ ಅಸಹಾಯಕತೆ ಹೇಳ್ಕೊಂಡ್ರೆ ಆಗಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಇದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಮೇಲೆ ಕೂತಿದಾರ ಇಲ್ವಾ? ಮುಖ್ಯಮಂತ್ರಿ ಹೌದಾ ಅಲ್ವಾ? ಕುಮಾರ್ ಅವರೇ, ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರ, ಸಿದ್ದರಾಮಯ್ಯನವರ? ಇನ್ನು ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಏನ್ ಸರ್ ಏನ್ ನೀವ್ ಹಿಂಗಿದ್ದೀರಾ? ಏನಂದ್ರೆ ನೀವ್ ಹಂಗಿದ್ದೀರ ಬರುತ್ತೆ ಪ್ರತಿಕ್ರಿಯೆ. ಸರಿಯಾದ ಉತ್ತರ ಕೊಡಬೇಕು ಕೊಟ್ಟಿರೋ ಸಮಯದಲ್ಲಿ. ಕೇಳಿ, 35,000ದಿಂದ 40,000 ಉದ್ಯೋಗ ಇವಾಗ 2023 ರಿಂದ
DPR ಜನವರಿ 26 ತಗೊಂಡ್ ನೋಡಕ್ಕೆ ಹೇಳಿ. ಬೇಗ quick ಆಗಿ. ತಗೊಂಡ್ ನೋಡಕ್ಕೆ ಹೇಳಿ. ಒಳ ಮೀಸಲಾತಿ ಅದು ಸುಪ್ರೀಂ ಕೋರ್ಟ್ ಹೇಳಿ 18 ತಿಂಗಳಾಯ್ತು. 18 ತಿಂಗಳಿಂದ ಒಳ ಮೀಸಲಾತಿ ಮೊದಲೇ ಮಾಧುಸ್ವಾಮಿ ಕಮಿಟಿ ಮಾಡಿದಂತದ್ದು. ಇವ್ರಿಗೆ ಕುತ್ಕೊಂಡು ಮಾಧುಸ್ವಾಮಿ ಕಮಿಟಿ ಮಾಡಕ್ಕಾಗಲ್ಲ. ಅದೇ SC SC TC 40,000 ಕೋಟಿ ಹಣ ನುಂಗವ್ರೆ. ಹಣ ನುಂಗಿದ್ದಾರೆ ಅಣ್ಣದಲ್ಲಿ. ನಾಚಿಕೆ ಆಗ್ಬೇಕದಲ್ಲಿ. ಯದುಕುಮಾರ್ ಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಕರ್ನಾಟಕ ಕಾಂಗ್ರೆಸ್ನ 2.25 ವರ್ಷದ ಆಡಳಿತದಲ್ಲಿ ನೋಡಿ ಅಸಲಿಯತ್ತು ಈಗ ಬಯಲಿಗೆ ಬರ್ತಾ ಇದೆ. ಯಾಕಂದ್ರೆ ಒಂದಲ್ಲ ಒಂದು ಹೋರಾಟ, ಪ್ರತಿಭಟನೆಯ ಕಾವು ಕಿಚ್ಚು ಅನ್ನೋದು ಹೆಚ್ಚಾಗ್ತಾ ಇದೆ. ಒಂದು ಧಾರವಾಡದಲ್ಲಿ ನಡೀತಾ ಇರುವಂತಹ ಯುವಕರ ಹೋರಾಟ, ಆಶಾ ಕಾರ್ಯಕರ್ತರ ಹೋರಾಟ, ಸರ್ಕಾರಿ ವೈದ್ಯರ ಹೋರಾಟ, ಗುತ್ತಿಗೆದಾರರ ಹೋರಾಟ, ಹೀಗೆ ಸಾಲು ಸಾಲು ಹೋರಾಟಗಳನ್ನು ಸರ್ಕಾರ ಎದುರಿಸಬೇಕಾಗಿದೆ. ಯಾಕೆ ಹಿಂಗಾಯಿತು ಅಂತ ನೋಡ್ತಾ ಹೋಗೋದಾದರೆ ಖಜಾನೆಯತ್ತ ಕಣ್ಣು ಖಂಡಿತವಾಗ್ಲೂ ಹೋಗುತ್ತೆ. ಹಾಗಾದರೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಏನು ಅಂತ ನೋಡೋದಾದರೆ ಅದು ಯಡಿಯೂರಪ್ಪನವರ ತೊಂದರೆ. ಹಾಗಾದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಕರ್ನಾಟಕ ಕಾಂಗ್ರೆಸ್ನ ಸೋ ಕಾಲ್ಡ್ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಹುಬ್ಳಿಲಿ ಮಾಡಬೇಡಿ ಅಥವಾ ವಿಧಾನಸೌಧದ ಮುಂದೆ ಮಾಡಬೇಡಿ, ನೀವು ಮಾಡಬೇಕಾಗಿರೋದು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ನಿವಾಸದ ಎದುರು ಅಂತ ಕರೆ ಕೊಟ್ಟರೆ ಮೇ ಬಿ ಈ ಒಂದು ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರ ಸಿಕ್ಕಂತಾಗತ್ತೆ. ಅದಲ್ಲ, ನೀವು ಆಳುವ ಸರ್ಕಾರ, ನೀವು ಯಾವ ರೀತಿ ಈ ಜವಾಬ್ದಾರಿ ಅಂತ ಗೊತ್ತೀರಿ, ಹೆಂಗೆ ನಿಭಾಯಿಸ್ತೀರಿ, ಅದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.